ನೀವು ನನ್ನ ಸಖಿಯ ಪ್ರಜೆಗಳು, ನಾನು ಆರಿಸಿಕೊಂಡಂತ ಜನರು ನೀವೇ ಎಂಬುದಾಗಿ. ದೇವಾ, ಈ ಪಾಪದ ಲೋಕದಲ್ಲಿ, ಈ ಶಾಪದ ಲೋಕದಲ್ಲಿ ಕರ್ತನೆ, ನಮ್ಮ ಜೀವಿತಗಳು ಪ್ರಭು ಎಲ್ಲಿ ತಾರುಮಾರಾಗದಂತೆ, ಎಲ್ಲಿ ಜಾರಿ ಬೀಳದಂತೆ ಪ್ರಭು ಅನುದಿನವೂ ನೀನು ನಮ್ಮನ್ನು ನಡೆಸು. ಈ ಭಯಂಕರವಾದ ಲೋಕದಲ್ಲಿ, ಶಾಪ ತುಂಬಿದ ಈ ಲೋಕದಲ್ಲಿ, ಕಾಗದಲ್ಲಿ ತುಂಬಿದ ಈ ಲೋಕದಲ್ಲಿ, ಆಕರ್ಷಿಸುವ ಈ ಲೋಕದಿಂದ ನಮ್ಮನ್ನು ಬೇರ್ಪಡಿಸಿದೆ. ಅದಕ್ಕಾಗಿ ಸ್ತೋತ್ರಪ್ಪ. ದೇವಾ, ನಿನಗೆ ವಂದನೆ. ನಿನ್ನ ಕೈಗಳಲ್ಲಿ ನಮ್ಮನ್ನು ಅನುದಿನ ಚಿತ್ರಿಸಿ ನೋಡುವ ಆತನು, ಪ್ರತಿದಿನವೂ ನಮಗೆ ಸಹಾಯ ಮಾಡುವ ಆತನು. ಎಲ್ಲರೂ ನಮ್ಮ ಬಾಯಿಗಳಿಂದ ಸ್ತುತಿ ಮಾಡೋಣ. ಈ ಲೋಕದಲ್ಲಿ ನಾನು ಕಲ್ತೋಗದಂತೆ, ಈ ಲೋಕದಲ್ಲಿ ನಾನು ಕಲ್ತೋಗದಂತೆ, ಈ ಲೋಕ ಒಂದು ಮಾಯೆ, ಇದರಲ್ಲಿ ನಾನು ಬೀಳದಂತೆ, ಕ್ರಿಸ್ತ ಯೇಸುವಿನ ರಾಯಭಾರಿಯಾಗಿ, ಕ್ರಿಸ್ತ ಯೇಸುವಿನ ಸೈನಿಕರಂತೆ ನಾನು ಮುಂದೆ ಹೋಗುವಂತೆ ದೇವರು ನನಗೆ ಸಹಾಯ ಮಾಡಲಿರುವುದಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡೋಣ. ಹೌದಪ್ಪ, ಈ ಲೋಕ ಒಂದು ಜೇಡದ ಬಲೆ, ಇದರಲ್ಲಿ ಬಿದ್ದವರು ಯಾರು ಎದ್ದಿಲ್ಲ ಕರ್ತನೆ. ನಾನು ಬಿಡದಂತೆ ನಿನ್ನ ಪವಿತ್ರ ಕೈಗಳಲ್ಲಿ ನಮ್ಮನ್ನು ಎತ್ತಿಕೋ. ಹಾಲೆಲೂಯಾ. ನನ್ನನ್ನು ಎತ್ತಿಕೋ ಎಂಬುದಾಗಿ ಎಷ್ಟು ಜನ ಇದ್ದಾರೆ. ತಾಯಿ ಮಗುವನ್ನು ಎತ್ತಿಕೊಳ್ಳುವ ಹಾಗೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ನಿನ್ನ ದಯೆ, ಕನಿಕರ, ಪ್ರೀತಿ, ಕೃಪೆಯು ನಮ್ಮೆಲ್ಲರೊಂದಿಗೆ ನಿಂತ ನಿರಂತರವೂ ಸಹಾಯವಾಗಿ. ಹಾಲೆಲೂಯಾ. ಓ ರಭಶದರ ಪದರ ಬಶಂದು ಶಿಹರದ ಲಭ ಮಹಶಂದು. ಹಾಲೆಲೂಯಾ. ನನ್ನ ಬಿಟ್ಟುಕೊಡಲಾದರೆ, ನನ್ನ ನಡೆಸುವ ಆತನೇ, ನಾನು
ಆತ್ಮೀಯ ಸಹೋದರ ಸಹೋದರಿ, ನಿನ್ನನ್ನು ಬಿಟ್ಟುಕೊಡಲ್ಲ. ಸಂತೋಷದಿಂದ ಈ ಆರಾಧನೆ ಮಾಡೋಣ. ನನ್ನನ್ನು ಬಿಟ್ಟುಕೊಡದ ದೇವರೊಬ್ಬರು ಇದ್ದಾರೆ. ಈ ಲೋಕದಲ್ಲಿ ನನ್ನನ್ನೆಲ್ಲರೂ ಕೈ ಬಿಟ್ಟರು, ನನ್ನನ್ನು ಕೈ ಬಿಡದಿರುವ ದೇವರೊಬ್ಬರು ಇದ್ದಾರೆ. ಈ ಲೋಕದಲ್ಲಿ ನನ್ನನ್ನೆಲ್ಲರೂ ಬಿಟ್ಟು ಹೋದರು, ಬಿಡದಿರುವ ದೇವರೊಬ್ಬರು ಇದ್ದಾರೆ. ಆತನೇ ಯೇಸು ಕ್ರಿಸ್ತನು. ಪ್ರಿಯಾತ್ಮೀಯ ಸಹೋದರಿ ಸಹೋದರ, ಯಾರೋ ಬಿಟ್ಟಿದಾರ, ಯಾರೋ ಅವಮಾನಪಡಿಸಿದಾರ, ಯಾರೋ ನಿನ್ನನ್ನು ಬಿಟ್ಟು ಹೋಗಿದಾರ, ನೀನು ಭಯಪಡಬೇಡ. ನಿನಗಾಗಿ ಯೇಸು ನಿನ್ನ ಜೊತೆಯಲ್ಲಿದ್ದಾನೆ. ನಿನ್ನನ್ನು ಆತನು ಬಿಟ್ಟು ಕೊಡುವುದೇ ಇಲ್ಲ. ನಿನ್ನನ್ನು ಆತನು ಬಲಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅನೇಕ ಸಾರಿ ನಿನ್ನ ಜೀವಿತದಲ್ಲಿ ತಲೆ ತಗ್ಗಿಸಿದೆಯಾ? ನಿನ್ನ ಜೀವಿತದಲ್ಲಿ ಅನೇಕ ಸಾರಿ ತಲೆ ತಗ್ಗಿಸಿದೆಯಾ? ಇವತ್ತು ದೇವರು ನಿನ್ನನ್ನು ತಲೆ ಎತ್ತುವಂತೆ ಮಾಡಿದ್ದಾನೆ. ಅನೇಕರ ಮುಂದೆ ನೀನು ಬಾಲವಾಗಿದ್ದ ದಿನಗಳು ನಿನಗೆ ಜ್ಞಾಪಕದಲ್ಲಿದ್ದಾವೆ. ಅನೇಕ ನಿನ್ನನ್ನು ಬಾಲ ಎಂದು ಬಿಟ್ಟೋದ ದಿನಗಳು, ಅನೇಕ ದಿನಗಳು ನಿನಗೆ ಜ್ಞಾಪಕದಲ್ಲಿದ್ದಾವೆ. ಆದರೆ ದೇವರು ಈ ದಿನ ನಿನ್ನನ್ನು ಶಿರಸ್ಸನ್ನಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ಭಯಪಡಬೇಡ, ಕುಂಗಬೇಡ. ದೇವರು ನಿನ್ನನ್ನು ಬಿಟ್ಕೊಡಲ್ಲ. ದೇವರು ನಿನ್ನನ್ನು ಬಿಟ್ಕೊಡಲ್ಲ. ದೇವರು ನಿನ್ನನ್ನು ಬಿಟ್ಕೊಡಲ್ಲ. ಒಬ್ಬ ವ್ಯಕ್ತಿಗೆ ಹೇಳ್ತಾದನಿಗೋ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸಯ್ಯ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸಯ್ಯ ಎಂಬುದಾಗಿ ನನ್ನ ಯೇಸು ಸ್ವಾಮಿಯನ್ನು ಕೂಗಿದಾಗ ಆತನು ಹೇಳ್ತಾ ಇದ್ದನಿಗೋ, ನೀನು ನನ್ನ ಬಳಿಗೆ ಬರಲಿರುವೆ, ನಿನಗೇನು ಬೇಕು ಕೇಳು, ನಾನು ನಿನಗೆ ಅದನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದೀನಿ ಎಂಬುದಾಗಿ. ಹೌದು ಪ್ರಿಯರೇ, ಆತನೊಬ್ಬ ಕುರುಡನನ್ನು ಕೈ ಬಿಡದೆ ಎಲ್ಲದನ್ನು ಸಹಕರಿಸಿ ಆ ಕುರುಡನನ್ನು ನಡೆದಾಡುವಂತೆ ಮಾಡಿ, ಆ ಕುರುಡನಿಗೆ ಒಂದು ಆದರಣೆಯಾಗಿ, ಆ ಕುರುಡನಿಗೆ ಒಂದು ಧೈರ್ಯವಾಗಿ, ಆ ಕುರುಡನಿಗೆ ಒಂದು ಬಿಡುಗಡೆಯಾಗಿ, ಆ ಕುರುಡನಿಗೆ ಒಂದು ಶಕ್ತಿಯಾದ ಯೇಸುವೇ, ಇವತ್ತು ನಿನ್ನ ನನ್ನಲ್ಲಿ ಇರುವ ದೇವಾದಿ ದೇವರು ಆತನೇ. ಅವಮಾನವಾಗಿದೆಯಾ? ಅವಮಾನವಾಗಿದೆಯಾ? ಭಯಪಡಬೇಡ. ಯಾವ ಸ್ಥಳದಲ್ಲಿ ನಿನ್ನ ಶಿರಸ್ಸು ಕೆಳಗೆ ಹಾಕಿದಾರೋ ಅದೇ ಸ್ಥಳದಲ್ಲಿ ನಿನ್ನ ಶಿರಸ್ಸನ್ನು ಎತ್ತ ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ನೀನು ದೇವರ ಪ್ರತಿನಿಧಿ, ನೀನು ದೇವರ ಆರಿಸಿಕೊಂಡ ಪ್ರಜೆ, ನೀನು ದೇವರಿಗೆ ನಿನಗೆ ಸಂಬಂಧವಿರುವಂತ ದೇವರ ಮಗನ ಮಗಳು. ನೀನು ನಿನ್ನನ್ನು ಎದುರಿಕೊಂಡು ಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಸ್ತುತಿಸೋಣ, ದೇವರನ್ನು ಕೊಂಡಾಡೋಣ, ದೇವರನ್ನು ಆರಾಧನೆ ಮಾಡೋಣ. ಹೌದಪ್ಪ, ನನ್ನ ಬಿಡಲಿಲ್ಲ ದೇವರೇ. ನೀನು ರೋಗ ಬಂದಾಗ ದೇವರು ನಿನ್ನನ್ನು ಬಿಡ್ತಾನೆ ಅನ್ಕೊಂಡಿದ್ದೀನೋ, ನೀನು ಕಷ್ಟ ಬಂದಾಗ ದೇವರು ನಿನ್ನನ್ನು ಬಿಡ್ತಾನೆ ಅನ್ಕೊಂಡಿದ್ದೀನೋ, ನಿನಗೆ ನಷ್ಟ ಬಂದಾಗ ದೇವರು ನಿನ್ನನ್ನು ಬಿಡ್ತಾನೆ ಅನ್ಕೊಂಡಿದ್ದೀನೋ, ನಿನ್ನ ಬಲಹೀನ ಸ್ಥಿತಿಯಲ್ಲಿ ನಿನ್ನ ದೇವರು ದಾಟಿ ಹೋಗ್ತಾನೆ ಅನ್ಕೊಂಡಿದ್ದೀನೋ, ದೇವರು ನಿನ್ನನ್ನು ಬಿಡಲ್ಲ. ನಿನ್ನ ಕೈ ಹಿಡಿದು ನಡೆಸುವ ದೇವಾದಿ ದೇವರಾತನೇ. ನೀನು ಧೈರ್ಯವಾಗಿರು. ಹಲ್ಲೆಲೂಯಾ, ಹಲ್ಲೆಲೂಯಾ. నీ దయలో నీ కృపలో కాచితివి గత కాలము. నీ దయలో నీ దయలో కాచుమయా జీవితాంతము. నీ దయలో నీ కృపలో కాచితివి గత కాలము.
దేవా
ಬಲಹೀನ ಅವಮಾನಮುಲ ಎಂದು ಪಾಡಿನನು ನಡೆಸಿದನು ಸಂತೃಪ್ತಿ ಕೈಗೆ ಎಲ್ಲ ಕೈಗಳು ಪಾಡಿನನು ಏಗರಿನನು ಸಂತೃಪ್ತಿ ಕೈಗೆ ಯುಂದು ನಿತ್ಯಮ ಎಲ್ಲ ಸರಳತೆ ನಾರಾಧನಾ ಸ್ತೋತ್ರಗಳು ನೀಗೆ ನಿತ್ಯಮಾರಾಧನಾ ಯೇಸುವೇ ಶಬರಬ ಸ್ತೋತ್ರಗಳು ನೀಗೆ ಅರ್ಪಿಂಚದ యేసయ్య ರಾಜ ಜಗಮೆರುಗಿನ ರಾಜ ಎಲ್ಲರೂ ಚಪ್ಪಳ ಹೊಡೆದು ಕೊನೆಯದಾಗಿ ಎಲ್ಲರೂ ಜೋರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಇಲ್ಲಿವರೆಗೂ ಆರಾಧನೆ ನಡೆಸಿದ ಹಾಗೆ ನಾವು ಪ್ರಾರ್ಥಿಸೋಣ. ಸರ್ವಶಕ್ತನ ಸನ್ನಿಧಿಯಲ್ಲಿ ಎಲ್ಲರ ಕಣ್ಗಳನ್ನು ಮುಚ್ಚಿದವರಾಗಿ ಏಕೀಭವಿಸಿ ಪ್ರಾರ್ಥನೆಗೆ ಏಕೀಭವಿಸೋಣ. ನಮ್ಮ ಮಧ್ಯದಲ್ಲಿ ಸವಿತಾ ಸಿಸ್ಟರ್ ಅವರು ಪ್ರಾರ್ಥನೆ ಮಾಡ್ತಾರೆ ದೇವರ ವಾಕ್ಯಕ್ಕಾಗಿ. ಗಟ್ಟಿಯಾಗಿ Thank you, Jesus. Thank you, Lord. Stotra. Yes. Stotra. Amen. Stotra. 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 ಆಮೇಲೆ ದಯಮಾಡಿ ಎಲ್ಲರೂ ಕೂತ್ಕೊಂಡು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಿಯ ಆತ್ಮೀಯ ನನ್ನ ಸಹೋದರ, ನನ್ನ ಸಹೋದರಿಯರೇ, ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಎಷ್ಟು ಜನ ಸಂತೋಷವಾಗಿದ್ರಿ? ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ನಿಮ್ಮ ಸಂತೋಷವು ನಿರಂತರವಾಗಿ ಇರಲೆಂಬುದಾಗಿ ನಾನು ಹಾರೈಸ್ತಾ ಇದ್ದೀನಿ. ಹಾಗೂ ದೇವರು ನಮ್ಮನ್ನು ಬಲಪಡಿಸಿರುವುದಕ್ಕಾಗಿ ದೇವರಿಗೆ ವಂದನೆಗಳು. ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಪ್ರೇರೆ ಎಲ್ಲರೂ ಒಂದು ಸಾರಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ. ಸಂತೋಷವುಳ್ಳವರೆಲ್ಲರೂ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನನ್ನ ಆತ್ಮೀಯರೇ ದೇವರ ವಾಕ್ಯಕ್ಕೆ ಹೋಗೋಣ. ಆ ದೇವರ ವಾಕ್ಯದಲ್ಲಿ ಈ ದಿನ ನಾವು ಆದಿಕಾಂಡ ಪುಸ್ತಕಕ್ಕೆ ನಮ್ಮ ಅಧ್ಯಾಯವನ್ನು ತಿರುಗಿಸೋಣ. ದೇವರ ಸಂದೇಶವನ್ನು ನಾವು ಕೇಳೋಣ. ಆದಿಕಾಂಡ ಪುಸ್ತಕದಲ್ಲಿ ಕೆಲವು ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ನಿಮ್ಮ ಬಳಿಯಲ್ಲಿ ಸತ್ಯವಿರುವುದಾದರೆ ಆದಿಕಾಂಡ ಪುಸ್ತಕ
33ನೇ ಅಧ್ಯಾಯ ಈ ದಿನ ನಾವು ಧ್ಯಾನ ಮಾಡಲಿದ್ದೀವಿ. ಓಕೆ, ಈ ದಿನ ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ ನಾವೆಲ್ಲರೂ ಧ್ಯಾನ ಮಾಡಲಿದ್ದೀವಿ. ಇಲ್ಲಿರುವ ನನ್ನ ಸಹೋದರರಿಗೆ ನನ್ನ ವಂದನೆಗಳು. ನಿಮ್ಮ ಜೀವಿತವೆಲ್ಲ ಆಶೀರ್ವಿಸಲ್ಪಡಲೆಂಬುದಾಗಿ ನನ್ನ ಮನವಿ. ಈ ದಿನ ನಾವೆಲ್ಲರೂ ಒಂದು ಅದ್ಭುತವಾದ ಸಂದೇಶವನ್ನು ಕೇಳಿದ್ದೀವಿ. ಇಲ್ಲಿರುವ ಪ್ರತಿಯೊಬ್ಬರು ನಮಗೆ ಫ್ಯಾಮಿಲಿ ಎಂಬುದು ಒಂದಿದೆ, ಕುಟುಂಬ ಎಂಬುದು ಒಂದಿದೆ. ಈಗ ನಮಗೆ ಕುಟುಂಬ ಇದೆ, ಇದರ ಹಿನ್ನೆಲೆಯಲ್ಲಿ ನಮಗೆ ಕುಟುಂಬ ಇಲ್ಲ, ಓನ್ಲಿ ಸಿಂಗಲ್. ನಾವು ಯಾರಿಂದ ಬಂದವರು? ಹಲ್ಲೆಲೂಯಾ, ಕರೆಕ್ಟ್ ಆಗ್ತೇವೆ. ನಾವಾಗೆ ಬಂದಿಲ್ಲ, ನಾವು ಯಾರಿಂದ ಬಂದವರು, ನಮ್ಮಿಂದ ಯಾರು ಇದ್ದಾರೆ. ಈಗ ನಮ್ಮ ತಂದೆ ತಾಯಿಗಳಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ. ಇದೆಲ್ಲ ಕೂಡ ದೇವರ ಒಂದು ಬಂಧುತ್ವಕ್ಕೆ, ಅಂದ್ರೆ ದೇವರ ಪ್ರೀತಿಗೆ ಸಾದೃಶ್ಯವಾಗಿರ್ತದೆ. ನಮ್ಮೆಲ್ಲರಿಗೆ ಪರಿಚಯವಾದಂತಹ ಒಂದು ವಾಕ್ಯ ಯಶಾವ ಯಾಕೋಬ ಎಂಬುದಾಗಿ. ಇವರಿಬ್ಬರು ಯಾರು ತಪ್ಪೇ? ಯಾರು ಯಶಾವ ಯಾಕೋಬ? ಯಾರು ಹೇಳ್ರಿ? ಅಣ್ಣ ತಮ್ಮಂದಿರು. ಹಲ್ಲೆಲೂಯಾ, ಚಪ್ಪಲಿ ಮೇಲೆ ಚಪ್ಪಾಲಿ, ಅಂದ್ರು ಚಪ್ಪಾಲಿ. ಯಶಾವ ಯಾಕೋಬ ఎవరంట? సహోదరులు. ఈరోజు బైబిల్ ఒక పాట నేర్పిస్తుంది. సహోదరులు ఎలాగ ఉండాలి, ಹೆಂಗಿರ್ಬೇಕು ಸಹೋದರರು ಹೆಂಗಿರ್ಬೇಕೆಂಬುದಾಗಿ ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 4ನೇ ವಚನ. 33:4. ಆದರೆ ಎಸಾವನು ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟನು. ಏನ್ ಮಾಡಿದಂತೆ ಯಶಾವನು? ಯಾರನ್ನು ಮುದ್ದಿಡ್ತಾ ಇದ್ದಾನೆ ಪ್ರೇರೆ? ಯಾಕೋಬನ ಯಶಾವನಿಗೆ ಏನಾಗ್ಬೇಕು ಹೇಳ್ರಿ? ತಮ್ಮ. ಹೇಳ್ರಿ, ತಮ್ಮ. ಹಲ್ಲೆಲೂಯಾ. ಇಲ್ಲಿ ಅಣ್ಣ ತಮ್ಮಳಿದ್ದೀರಾ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರಿದ್ದೀರಾ? ಗಮನಿಸ್ರಿ ಪ್ರೇರೆ, ಈ ಒಂದು ಬಾಂಧತ್ವ ಎನ್ನುವುದು ದೇವರು ಕೂಡಿಸಿದಂತ ಅದ್ಭುತವಾದಂತ ಕಾರ್ಯ. ಇದನ್ನು ಯಾರು ನಿರಾಕರಿಸಿ ದೋಷ ಕಟ್ಟಿಕೊಂಡು ಕಕ್ಷ ಭೇದ ಮಸ್ತರಿಗಳಿಂದ ಕೆಲವು ಕುಟುಂಬಗಳು ಸಾಗ್ತಾನೆ ಇರ್ತಾರೆ. ಇಲ್ಲಿ ಯಾಕೋಬನು ಯಶಾವನು ಕ್ಷಮಿಸಲೇಬಾರದು. ಆ ವಿಧಾನ ನೋಡುವುದಾದ್ರೆ ತನ್ನ ಅಣ್ಣನ ಆಶೀರ್ವಾದ, ತನ್ನ ಅಣ್ಣನಿಗೆ ಆಗಬೇಕಾದ ಆಶೀರ್ವಾದವನ್ನು ಯಾಕೋಬನು ಹೊಂದಿಕೊಂಡು ಹೋಗಿ ಕೆಲವು ದಿನಗಳ ಮೇಲೆ ತನ್ನ ಅಣ್ಣನ ಭೇಟಿಯಾದಾಗ ಯಶಾವನವನು ತುಂಬ ಹೃದಯದಿಂದ ಎದೆಗೆ ಅಪ್ಪಿಕೊಂಡು ಅವನಿಗೆ ಮುದ್ದಿಟ್ಟು ಏನ್ ಮಾಡ್ತಾನಂತ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನಾವು ಇದೆ ಬಾಯಲ್ಲಿ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಂದೆ ತಾಯಿ ಮಕ್ಕಳು, ಮಕ್ಕಳಿಗೆ ತಂದೆ ತಾಯಿ, ಇವೆಲ್ಲ ದೇವರು ಕೊಟ್ಟಂತ ಒಂದು ಪ್ರೀತಿ, ದೇವರು ಸಹಾಯ ಮಾಡಿದಂತ ಒಂದು ಸಂತಾನ. ಆದ್ರೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದಕ್ಕೆ ದೂರ ಆಗುವ ಕಾರಣ ಏನು ಗೊತ್ತಾ ಪ್ರೇರೆ? ಅವರು ನಮಗೆ ಬೇಕಾಗಿಲ್ಲ, ಇವ್ರು ನನಗೆ ಸರಿಗಿಲ್ಲ, ಇವ್ರು ನನಗೆ ಸರಿಪಡಿಸಿಲ್ಲ, ಇವ್ರು ನನಗೆ ಹಿಂಗ್ ಮಾಡಿದ್ದಾನೆ, ಅವ್ನು ನನಗೆ ಹಿಂಗ್ ಮಾಡಿದ್ದಾನೆ, ಆಕೆ ನನಗೆ ಹಿಂಗ್ ಮಾಡಿದ್ದಾಳೆ, ತಂಗಿ ನನಗೆ ಹಂಗ್ ಮಾಡಿದ್ದಾಳೆ, ಅಕ್ಕ ನನಗೆ ಹಂಗ್ ಮಾಡಿದ್ದಾಳೆ, ತಮ್ಮ ಹಿಂಗ್ ಮಾಡಿದ್ದಾನೆ, ಇದೇ ಹೇಳ್ಕೊಂಡು ನಮ್ಮ ಜೀವಿತವೆಲ್ಲ ಮುಗಿದೋಗ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ಸಂಬಂಧ ಅನ್ನೋದಾದ್ರೆ ಅದು ದೇವರ ಪ್ರಣಾಳಿಕ. ಅದನ್ನು ರೀಚ್ ಆಗ್ಲಿಕ್ಕೆ ನೋಡ್ಬೇಕು. ಒಂದು ವೇಳೆ ತಮ್ಮ ನಮ್ಮಿಂದ ದೂರ ಆಗಿದಾನ, ತಂಗಿ ನಮ್ಮಿಂದ ದೂರ ಆಗಿದಾಳ, ಅಕ್ಕ ನಮ್ಮಿಂದ ದೂರ ಆಗಿದಾಳ, ಅಣ್ಣ ನಮ್ಮಿಂದ ದೂರ ಆಗಿದಾನ, ನಾವು ದೇವರನ್ನು ಹೊಂದಿದ ಮಕ್ಕಳು ಏನೋ ಒಂದು ರೀತಿಯಲ್ಲಿ ಅವ್ರನ್ನ ರೀಚ್ ಆಗ್ಲಿಕ್ಕೆ ಪ್ರಯತ್ನ ಪಡ್ಬೇಕಂತ. ಹೆಂಗ್ ಮಾಡ್ಬೇಕು ಹೇಳ್ರಿ? ಯಾಕೋವನ್ ಎಷ್ಟು ಜ್ಞಾನವಂತನು ಗೊತ್ತಾ? ಯಾಕೋವನ್ ಎಷ್ಟು ಬುದ್ಧಿವಂತನು ಗೊತ್ತಾ? ತನ್ನ ಅಣ್ಣನ ಮನೆಯಿಂದ ಮೋಸ ಮಾಡಿ ಹೋದ ತದನಂತರ ತಾನು ಬಹಳ ಕಷ್ಟಪಟ್ಟು ಸಂಪಾದಿಸಿಕೊಂಡು ಬಂದಂತ ಎಲ್ಲ ಆಸ್ತಿಯಲ್ಲಿ ನನ್ನ ಅಣ್ಣನ ಮೋಸ ಮಾಡಿದ್ದು ನಾನು ನಿಜ
ಭೇಟಿ ಆಗ್ರಿ, ನಿಮ್ ತಮ್ಮ ಬರ್ತಾ ಇದ್ದಾನೆ. ಈಗ ನಿಮ್ ತಮ್ಮ ನೀನ್ ನೋಡ್ದಂಗಿಲ್ಲ, ನಿಮ್ ತಮ್ಮ ಬಹಳ ಶ್ರೀಮಂತನು, ಬಹಳ ಐಶ್ವರ್ಯವಂತನು. ದೇವರು ಅವನಿಗೆ ಹೆಚ್ಚಾಗಿ ಕೊಟ್ಟಿದ್ದಾನೆ. ದನ ಕುರಿಗಳಿದ್ದಾವೆ, ದಾಸದಾಸಿಯರಿದ್ದಾರೆ, ಬೆಳ್ಳಿ ಬಂಗಾರದ ಆಸ್ತಿ ಪಾಸ್ತಿಗಳೆಲ್ಲ ಕೂಡ ಬಹಳ ಹೆಚ್ಚಾಗಿದೆ. ಹೋಗಿ ಏನೆಂಬುದಾಗಿ ಸೇವಕರನ್ನು ಕಳಿಸಿದಾಗ ಸೇವಕರು ಹೋಗಿ ಯಶಾವನ್ನು ಭೇಟಿ ಆಗ್ತಾರೆ. ಏನಂತ ಹೇಳ್ತಾರೆ ಗೊತ್ತು ಅರ್ಥಮಾನ, ನಿಮ್ ತಮ್ಮನ್ ಬರ್ತಾ ಇದ್ದಾನೆ, ನೀನೇನಾದ್ರೂ ಮಾಡ್ತೀಯಂಬ ಭಯದಿಂದ ಅವ್ನು ನಮ್ಮನ್ನು ಕಳಿಸಿದ್ದಾನೆ. ಯಾಕೆ ಕಳಿಸಿದಾನೆ ಹೇಳ್ರಿ? ಇವನು ಮೊದಲು ಅವನ ಮೋಸ ಮಾಡಿದ್ದಾನೆ. ಆದ್ರೆ ಈ ಮೋಸ ಮಾಡಿದ ವಿಷಯದಲ್ಲಿ ಅದು ದೇವರ ಲೆಕ್ಕದಲ್ಲಿ ಕೂಡ ಇದೆ. ಮೋಸ ಮಾಡಿದವನು ಚೆನ್ನಾಗಿದ್ದಾನೆ, ಮೋಸ ಹೋದವನು ಕೂಡ ತುಂಬಾ ಟಾಪರ್ ಆಗಿದ್ದಾನೆ. ಏನ್ ಕಾರಣ? ಮೋಸ ಹೋದವನೇ ಕಮನ್ ಸ್ವಲ್ಪ ಹೋದ್ರೆ ವಾಕ್ಯ. ಅಪ್ಪಿಕೊಂಡು ಮುದ್ದಿಟ್ಟನು, ಅವರಿಬ್ಬರು ಕಣ್ಣೀರು ಸುರಿಸಿದರು. ಏನ್ ಮಾಡಿದ್ರಂತ ಅವ್ರು? ಏನಪ್ಪ ಎಷ್ಟು ಯಾವತ್ತಾದ್ರೂ ನೀವು ಹತ್ತಿದ್ದೀರಾ? ಹಲೋ ಅಮ್ಮ, ಯಾವತ್ತಾದ್ರೂ ನಿಮ್ ಫ್ಯಾಮಿಲಿಗಾಗಿ ಕಣ್ಣೀರು ಸುರಿಸಿದಿರಾ? ನಿಮ್ ಫ್ಯಾಮಿಲಿಗಾಗಿ, ದೂರಾದಂತ ಫ್ಯಾಮಿಲಿಗೆ, ದೂರಾದಂತ ಅಣ್ಣ ತಮ್ಮನಿಗಾಗಿ, ದೂರಾದಂತ ಅಕ್ಕ ತಂಗಿಯರಿಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಆಶೀರ್ವಾದ ಎಲ್ಲೇ ಇರ್ತದೆ ನಾವೆಲ್ಲೂ ಹುಡುಕ್ತಾ ಇರ್ತೀವಿ. ಅಲ್ಲಿದೆ ಆಶೀರ್ವಾದ ಅಂತನೋ ಅಲ್ಲಿಲ್ಲ. ಆತ್ಮೀಯ ಸಹೋದರ ಬಾಂಧವ್ಯ ಎನ್ನುವುದು ದೇವರ ನಿಬಂಧನೆಗೆ ಸೂಚನೆ, ಅದು ದೇವರ ಆಶೀರ್ವಾದಕ್ಕೆ ಸೂಚನೆ. ನಾವು ಹೆಂಗ್ ಬೇಕಾರಂಗೆ ಇರ್ಬೋದು ಈ ಲೋಕದಲ್ಲಿ, ಯಾರೋ ಹೆಂಗಿದ್ದಾರೆ ಹಂಗಲ್ಲ. ಆದ್ರೆ ನೀನು ದೇವರು ಕರೆದ ಮನುಷ್ಯನು, ದೇವರು ಕರೆದ ಸಹೋದರಿ ನೀನು ಪ್ರತ್ಯೇಕವಾಗಿ ಜೀವಿಸ್ಬೇಕು. ಒಂದು ವೇಳೆ ಯಾವತ್ತಾದ್ರೂ ನಿನ್ನ ಅಣ್ಣನಿಗೋಸ್ಕರ, ನಿನ್ನ ಫ್ಯಾಮಿಲಿಗೋಸ್ಕರ, ದೂರಾದವ್ರಿಗೋಸ್ಕರ ಕಣ್ಣೀರು ಸುರಿಸಿದ್ಯಾ? ಯಶಾವನು ಯಾಕೋಬನು ಮೋಸ ಮಾಡೋದಿದ್ದಾನೆ ನಿಜ, ಆದ್ರೆ ಬಲವಾಗಿ ಅಪ್ಪಿಕೊಂಡು ಕಣ್ಣೀರು ಸುರಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ ಹೇಳ್ರಿ? ಒಬ್ರಿಗೊಬ್ರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಏನಕ್ಕಾಗಿ ಹೇಳ್ರಿ? ಒಂದೇ ತಂದೆ ಮಕ್ಕಳು, ಅವಳಿ ಜವಳಿ ಹುಟ್ಟಿದ ಮಕ್ಕಳು, ಒಬ್ಬರಿಂದ ಹುಟ್ಟಿದ ಮಕ್ಕಳು, ಒಂದೇ ತಂದೆ ತಾಯಿ ಮಕ್ಕಳು. ಇವರಿಬ್ಬರು ಅನೇಕ ವರ್ಷಗಳು ದೂರ ಆಗಿದ್ದಾರೆ. ಕಾರಣಾಂತರ ಅಂದ್ರೆ ಬ್ಲೆಸ್ಸಿಂಗ್, ಆಶೀರ್ವಾದ ಹೊಂದಿದಂತ ಈ ವ್ಯಕ್ತಿಗೆ ಆಗ್ಬೇಕಾದಂತ ಆಶೀರ್ವಾದ ಆ ವ್ಯಕ್ತಿ ತೆಗೆದುಕೊಂಡು ದೂರ ದೇಶಕ್ಕೆ ಹೋಗ್ಬಿಟ್ಟ. ಬಟ್ ಯಶಾವನಿಗೆ ಕೋಪ ಇತ್ತು ಏನಾದ್ರೂ ಮಾಡ್ಬೇಕಂತ. ಆ ಕೋಪ ಎಲ್ಲಿವರೆಗೆ ಗೊತ್ತಾ? ಅವನು ಕಾಣದಿರುವಾಗಲೆಲ್ಲ ಕೂಡ ಯಶಾವನ ದೇಹ ಹಂಬಲಿಸುವುದಂತ ನಮ್ಮ ತಮ್ಮನ ಹೆಂಗಿದ ಅಂದ್ರೆ ಏನೋ. ಅಷ್ಟಿಂದೆ ಹೋದ್ರೆ ಕಣ್ಣೀರು ಸುರಿಸಲಿಕ್ಕೆ ಆಗ್ತದ ಬೇರೆ. ಅಲ್ಲೇಲೂಯಾ. ಅರ್ಥವಾಗ್ತಾ ಇದೆ ನಿಮಗೆ? ಎಷ್ಟೆಂಟು ಅರ್ಥವಾಗ್ತದೆ ಈ ವಾಕ್ಯ ಅಂಶ ಏನ್ ಹೇಳಿದ್ರೆ? ಯಾರಾದ್ರೂ ಒಬ್ರು ಬಾಯಿ ತೆಗೆದು ಹೇಳಿ ನೋಡಿ. ಎಲ್ಲರೂ ಅಣ್ಣ ತಮ್ಮಂದಿರು ಅಲ್ಲದೆ ಎಲ್ಲ ನಿಮ್ಗಿರುವ ಫ್ಯಾಮಿಲಿಗಳಲ್ಲಿ ನಿಮಗೆ ಯಾರಾದ್ರೂ ಒಂದು ವೇಳೆ ದೂರವಾಗಿ ಮರೆಯಾಗಿ ಇರುವುದಾದ್ರೆ ಅವರಿಗಾಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ದೇವರ ಮುಂದೆ, ದೇವಾ ನಾನು ಕ್ಷಮಿಸ್ತಾ ಇದ್ದೀನಿ. ಒಂದು ವೇಳೆ ಅವರು ನಿನಗೆ ಮೋಸ ಮಾಡಿದಾರ, ನಿನಗೆ ದ್ರೋಹ ಮಾಡಿದಾರ, ನಿನಗೆ ಬರ್ತಕ್ಕಂಥ ಪಾಲಿನಲ್ಲಿ ತಾರ್ಮಾರು ಮಾಡಿ ಹೆಚ್ಚು ಕಡಿಮೆ ಮಾಡಿದಾರ, ನಿನಗೆ ಬರಬೇಕಾದಂತ ಆಸ್ತಿಯಲ್ಲಿ ಹೆಚ್ಚು ಕಡಿಮೆ ಮಾಡಿದಾರ, ನಿನಗೆ ಬರಬೇಕಾದಂತ ಒಂದು 2 ಮನೆಯಲ್ಲಿ ಅವರು ಸ್ವಲ್ಪ ಜಾಸ್ತಿ ತಗೊಂಡು ನಿನಗೆ ಕಡಿಮೆ ಬಿಟ್ಟಿದ್ದಾರ, ದೇವರಿಗೆ ಸ್ತೋತ್ರ ಹೇಳೋ. ಹಲ್ಲೆಲೂಯಾ. ಅವ್ರು ಇದ್ದಿದ್ದಕ್ಕಾಗಿ ಇದಿಷ್ಟು ನಡೀತಾ, ಅವ್ರು ಇದ್ದಕ್ಕಾಗಿ ಹಿಂದೆ ಹೋದ್ರೆ ಇದೆಲ್ಲ ನನಗೆ ಆಗ್ತೈತೆ ಅನ್ನೋ ಕಾನ್ಸೆಪ್ಟ್ ಬಿಟ್ಬಿಡು. ನನಗೆ ಒಬ್ಬ ತಮ್ಮನಿದ್ದಾನೆ, ಒಬ್ಬ ತಂಗಿದ್ದಾಳೆ, ಒಬ್ಬ ಸಹೋದರನಿದ್ದಾನೆ, ಒಬ್ಬ ಅಕ್ಕನಿದ್ದಾಳೆ, ಒಬ್ಬ ನನಗಾದ ಒಂದು ಫ್ಯಾಮಿಲಿ ಇದೆ ಎಂಬುದಾಗಿ ನೀನು ಮರಿಬಾರದು. ಪ್ರಿಯ ಆತ್ಮೀಯ ಸಹೋದರ, ಅವರಿಬ್ಬರು ಬಹಳವಾಗಿ ಹತ್ತು ಆ ಒಂದು ಸನ್ನಿವೇಶದಲ್ಲಿ ಹೇಳ್ತಾ ಇದ್ದಾರೆ. ಯಾಕೋಬನು ಹೇಳ್ತಾ ಇದ್ದಾನೆ, ಈಗ ನಿನಗಾಗಿ ಕಾಣಿಕೆ ನಾನು ತಂದಿದ್ದೇನೆ. ಏನ್ ತಂದಿದ್ದಾನೆ ಅಂತ ಯಾಕೋಬನು? ಹಲ್ಲೆಲೂಯಾ. ಏನ್ ತಂದಿದ್ದಾನೆ ಅಂತ ಹೇಳಿ? ಕಾಣಿಕೆ. ಹಲ್ಲೆಲೂಯಾ. ಸ್ವಲ್ಪ ಹೌದಾ ವಾಕ್ಯ? ತರುವಾಯ ಎಸಾವನು ಕಣ್ಣೆತ್ತಿ ಆ ಸ್ತ್ರೀಯರನ್ನು ಮಕ್ಕಳನ್ನು ಕಂಡು, ನಿನ್ನ ಜೊತೆಯಲ್ಲಿರುವ ಇವರು ಯಾರೆಂದು ಕೇಳಲು, ಯಾಕೋಬನು ಅವನಿಗೆ, ದೇವರು ನಿನ್ನ ಸೇವಕನಿಗೆ ಅನುಗ್ರಹಿಸಿಕೊಟ್ಟ ಮಕ್ಕಳೇ ಇವರು ಎಂದು ಹೇಳಿದನು. ಆಗ ಅವನು ದಾಸಿಯರಿಬ್ಬರು ತಮ್ಮ ಮಕ್ಕಳನ್ನು ಕರೆಕೊಂಡು ಹತ್ತಿರಕ್ಕೆ ಬಂದು ನಮಸ್ಕಾರ ಮಾಡಿದರು. ಆಮೇಲೆ ಲೇಯಳು ತನ್ನ ಮಕ್ಕಳೊಡನೆ ಬಂದು ಅಡ್ಡ ಬಿದ್ದಳು. ಕಡೆಯಲ್ಲಿ ಯೋಸೇಫನು ರಾಹೇಲನು ಬಂದು ಎರಗಿದರು. ಎಸಾವನು, ನಾನು ದಾರಿಯಲ್ಲಿ ಕಂಡ ಆ ಪಶುಗಳ ಹಿಂಡನ್ನು ಯಾತಕ್ಕೆ ಎಂದು ಕೇಳಲು, ಯಾರದು ಎಂದು ಕೇಳಲು, ಯಾತಕ್ಕೆ ಎಂದು ಕೇಳಲು, ಯಾಕೋಬನು, ಸ್ವಾಮಿಯವರ ದಯ ನನಗೆ ದೊರಕಬೇಕೆಂದು ನಾನು ತಮಗೆ ಕಳಿಸಿಕೊಟ್ಟೆನು ಅಂದನು. ಎಸಾವನು, ತಮ್ಮನೇ, ನನಗೆ ಬೇಕಾದಷ್ಟು ಆಸ್ತಿ ಉಂಟು. ಏನಂತ ಹೇಳ್ತಾ ಇದ್ದಾರೆ ಹೇಳ್ರಿ? ಹಲ್ಲೆಲೂಯಾ. ಹೆಂಗ್ ಸಂಪಾದನೆ ಮಾಡಿದಂತ ಯಶಾವನು ದೇವರು ಎಷ್ಟು ಕೊಟ್ಟಿದ್ದಾನಂತ ಅವನಿಗೆ?
ನನಗೆ ಬೇಕಾದಷ್ಟು ಆಸ್ತಿ ಇದೆ, ನನಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದಾನೆ, ನೀನೇನು ಆಶೀರ್ವಾದ ತೆಗೆದುಕೊಂಡು ಮೋಸ ಮಾಡಿ ಹೋದಲ್ಲ ನನ್ನ, ಇವತ್ತು ಬಂದೇ ನನ್ನ ಎದುರಿಗೆ ಅಂತ ತಗಾದ ಇಟ್ಕೊಳ್ಳಿಲ್ಲ. ಪ್ರೇಮದಿಂದ ಮಾತನಾಡಲು ಕೆಲವು ಕುಟುಂಬಗಳಿದ್ದಾವೆ, ಎಷ್ಟೋ ವರ್ಷ ಕಳೆದೋಗಿದ್ದಾರೆ, ಪ್ರೇಮ ಇಲ್ಲ ಅವರಲ್ಲಿ, ಪ್ರೀತಿ ಇಲ್ಲ, ಒಬ್ಬರನ್ನೊಬ್ಬರು ಕಂಡ್ರೆ ಆಗ್ತಾ ಇಲ್ಲ, ಒಬ್ಬರನ್ನೊಬ್ಬರು ಕಂಡ್ರೆ ಬೇಸರ. ಇವನು ಯಾಕಪ್ಪ ನನ್ನ ಹತ್ರ ಇದ್ದಾನೆ, ಇವ್ರು ಯಾಕಪ್ಪ ನಮ್ಮ ಹತ್ರ ಇದ್ದಾರೆ, ಇವ್ರು ಯಾಕಪ್ಪ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂತ ಕೆಲವರು ಅನ್ಕೊಳ್ತಾ ಇದ್ರ. ಈಗ ಬರುವಂತವ್ರು, ಈಗ ಇರುವಂತವ್ರು ಮುಂದೆ ಒಂದು ದಿವಸ ಕಾಣದೆ ಹೋಗೋದಾಗ ನೀವು ಪಶ್ಚಾತ್ತಾಪ ಪಟ್ಟು ಮತ್ತೆ ಅವ್ರು ತಿರುಗಿ ಬರಲ್ಲ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಯಾರೇ ಇರಲಿ ಒಬ್ಬರೊಬ್ಬರು ಒಂದಾಗಿ ಬಾಳ್ರಿ. ಆ ಯಶಾವನು ಹೇಳ್ತಾ ಇದ್ದಾರೆ, ನನಗೆ ಬೇಕಾದಷ್ಟು ಆಸ್ತಿ ಕೊಟ್ಟಿದ್ದಾನೆ, ನೀನು ಮೋಸ ಮಾಡಿದ ಕೂಡಲೇ ನನಗೇನು ದೇವರು ಕಡಿಮೆ ಮಾಡಲಿಲ್ಲ ಅಂತ ಹೇಳಿ ತಗದ ಇಟ್ಕೊಳ್ಳಿಲ್ಲ. ಇಲ್ಲ, ನಿನ್ನ ಕಾಣಿಕೆ ನನಗೆ ಬೇಕಾಗಿಲ್ಲ, ನನಗೆ ಬೇಕಾದಷ್ಟು ದೇವರು ಆಸ್ತಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈತನೂ ಆಶೀರ್ವಾದ ಹೊಂದಿದ್ದಾನೆ, ತಮ್ಮನೂ ಆಶೀರ್ವಾದ ಹೊಂದಿದ್ದಾನೆ, ಅಣ್ಣನೂ ಕೂಡ ಆಶೀರ್ವಾದ ಹೊಂದಿದ್ದಾನೆ. ಈ ದಿನ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ನಾವು ಇಲ್ಲಿರುವ ದೇವರ ಸಮ್ಮುಖದಲ್ಲಿರುವ ನೀನು ಈ ವಾಕ್ಯ ಕೇಳ್ತಿರುವಂತ ನಿನ್ನ ಜೀವಿತದಲ್ಲಿ ಸಹೋದರಿಯರೇ ಗಮನಿಸ್ರಿ, ನಿಮ್ಮ ಜೀವಿತದಲ್ಲಿ ಯಾರಾದರೂ ನಿಮಗಿರುವಂತ ನಿಮ್ಮ ಅಕ್ಕ ತಂಗಿರ ಅಣ್ಣ ತಮ್ಮಂದಿರು ಇಲ್ಲ ತಾಯಿ ತಂದೆಗಳು ಯಾರಾದರೂ ನಿಮ್ಮ ವಿಷಯದಲ್ಲಿ ಸ್ವಲ್ಪ ನಿಮಗೆ ಕೇಳು ಮಾಡಿದ್ರೆ, ನಿಮ್ಮ ಜೀವ ಚುರುಕಂದು ಕೆಲವು ದಿನಗಳ ಹಿಂದೆ ಎಂದಿದ್ದೀವಿ, ನಾವು ಭಯಂಕರವಾದ ಸ್ಥಿತಿಯಿಂದ ಬಂದಿದ್ದೀವಿ, ಇವತ್ತು ನಾನು ಚೆನ್ನಾಗಿದ್ದೀನಿ. ಅದಕ್ಕೆ ಕಾರಣ ಏನು ಹೇಳಿ? ಯಾಕೋಬನು ಮೋಸ ಮಾಡದೆ ಹೋದ್ರೆ ಯಶಾವನು ಶ್ರೀಮಂತನಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೋಬನು ಮೋಸ ಮಾಡಿ ಹೋದ್ರಿಂದ ಯಶಾವನಿಗೆ ಕೂಡ ಒಂದು ಛಲ ಬಂತು, ನಾನು ಕೂಡ ಸಂಪಾದನೆ ಮಾಡ್ಬೇಕು, ಹಲ್ಲೆಲೂಯಾ, ನಾನು ಕೂಡ ಕಷ್ಟ ಪಡಿಬೇಕು. ಈ ಕಷ್ಟ ಪಡೆಯುವ ಒಂದು ಜೀವಿ ಹೆಂಗಿರ್ತದಂದ್ರೆ ಸದಾ ಕಾಲ ಕಷ್ಟ ಪಡಿತಾ ಇರ್ತದಂತ, ಲೆಕ್ಕ ಮಾಡಲ್ಲ, ಕಷ್ಟನ ಲೆಕ್ಕ ಮಾಡಲ್ಲ, ಕಷ್ಟ ಪಡಿತಾ ಇದ್ದೀನಿ ಅಂತ ಲೆಕ್ಕ ಮಾಡಲ್ಲ. ಅದು ಯಾವಾಗ ಲೆಕ್ಕ ಮಾಡ್ತಂದ್ರೆ ಒಂದು ಸ್ಥಾನಕ್ಕೆ ಬಂದ ನಂತರ, ಓಹೋ ನಾನು ಈಗ ಇಷ್ಟು ಬೆಳೆದಿದ್ದೀನ, ಇಷ್ಟು ದೊಡ್ಡವನಾಗಿದ್ದೀನ, ಇಷ್ಟು ಚೆನ್ನಾಗಿದ್ದೀನ, ನನ್ನ ಆಸ್ತಿ ಇಷ್ಟು, ನನ್ನ ಲೆಕ್ಕಪತ್ರ ಇಷ್ಟು, ನನ್ನ ಮನೆ ಇಷ್ಟು, ನನ್ನ ಫ್ಲಾಟ್ ಇಷ್ಟು, ನನ್ನ ಬಂಗಾರ ಇಷ್ಟು, ನನ್ನ ಎಲ್ಲ ಕೂಡ ಲೆಕ್ಕ. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರತ್ವ ಯಾರು ಕೂಡ ಕಳ್ಕೊಳ್ಬಾರ್ರಿ. ಯಾವುದಾದ್ರೂ ಸಂದರ್ಭ ಬಂತ ಅವ್ರು ಎಷ್ಟೋ ದೂರ ಇದ್ದಾರ, ಅವ್ರನ್ನ ರೀಚ್ ಆಗ್ಲಿಕ್ಕೆ ಪ್ರಯತ್ನ ಪಡ್ರಿ. ಹಲ್ಲೆಲೂಯಾ. ಏನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ? ಏನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ? ಅವ್ರ ರೀಚ್ ಆಗ್ಬೇಕು. ನೀವು ಅವ್ರು ಬಹಳ ದಿನಗಳಿಂದ ನಿಮ್ಮನ್ನು ಅಗಲಿ ಹೋಗಿದಾರ, ನಿಮ್ಮನ್ನು ಬಿಟ್ಟು ಹೋಗಿದಾರ, ನಿಮಗೆ ಗೊತ್ತು ಗುರಿ ಇಲ್ಲದಂತೆ ಜೀವಿಸ್ತಾ ಇದಾರ, ಅವರು ನನ್ನವರು ಅಲ್ಲ ಅಂತಾನೆ ಜೀವಿಸ್ತಾ ಇದಾರ. ತೊಂದ್ರೆ ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಡ. ಅವರನ್ನು ರೀಚ್ ಆಗ್ಲಿಕ್ಕೆ ದೇವರನ್ನು ಕೇಳ್ಕೊಂಡ್ರೆ ಬಾ, ಯಾವ ಸಂದರ್ಭದಲ್ಲಿ ರೀಚ್ ಆಗ್ಬೇಕು ಅವರನ್ನ, ಯಾವ ಸಂದರ್ಭದಲ್ಲಿ ರೀಚ್ ಆದ್ರೂ ಅವರು ಸರಿಯಾಗಿರ್ತಾರಂತ ದೇವರಿಗೆ ಪ್ರಾರ್ಥನೆ ಮಾಡಿ. ಯಾಕೋಬನು ತನ್ನ ಅಣ್ಣನ ಹತ್ರ ಬರೋದಕ್ಕಿಂತ ಮುಂಚೆ ಒಂದು ನದಿ ಹತ್ರ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರೆ, ಪ್ರಭಾ ನಾನು ನನ್ನ ಅಣ್ಣನ ಹತ್ರ ಹೋದ ಕೂಡಲೇ ನನ್ನ ಅಣ್ಣನ ನಾನು ಏನ್ ಮಾಡಬಾರ್ದು, ಯಾವ ಹಾನಿ ಮಾಡದಂತೆ ನನ್ನನ್ನು ಕಾಪಾಡುವಂತೆ ಈ ರಾತ್ರಿ ನದಿಯ ಬುಡದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನ್ನ ಅಣ್ಣನ ಹೃದಯ ಬದಲಾಯಿಸಪ್ಪ. ನನ್ನ ಅಣ್ಣನ ಮೋಸ ಮಾಡಿದ್ದು ನಾನು ನಿಜ, ಅಣ್ಣನಿಗೆ ಆಗ್ಬೇಕಾದಂತ ಆಶೀರ್ವಾದ ನಾನು ಮೋಸ ಮಾಡಿದ್ದು ನಿಜ, ಆದರೆ ಹೋಗ್ಬೇಕಾದ ಆಶೀರ್ವಾದ ನಾನು ತೆಗೆದುಕೊಂಡು ಬಂದಿದ್ದು ನಿಜ. ಇವತ್ತು ನನ್ನ ದೇವರು ಹೆಚ್ಚಿಸಿದ್ಯಾ, ನನ್ನ ಅರ್ಧ ಆಸ್ತಿಯಲ್ಲಿ ನನ್ನ ಅಣ್ಣನಿಗೆ ಕೊಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಯಾಕೋಬನು ಮುಂದೆ ಬಂದಾಗ ಯಶಾವನನ್ನು ರಿಜೆಕ್ಟ್ ಮಾಡ್ತಾ ನನಗೆ ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ. ಒಬ್ಬರನ್ನೊಬ್ಬರು ಅವರು ಅಪ್ಪಿಕೊಂಡು ಅಳ್ತಾ ಇದ್ದಾರೆ, ನೀನ್ ಹೆಂಗಿದೆ ಇಷ್ಟು ದಿವಸ ಹೆಂಗಿದೆ ನನ್ ಬಿಟ್ಟು. ಹಲ್ಲೆಲೂಯಾ. ನೀನ್ ಕೆಲವ್ರನ್ನ ಬಿಟ್ಟು ಎಷ್ಟು ದಿನ ಆಗಿದೆ ಗೊತ್ತಿಲ್ಲ. ನಿನ್ನ ಜೀವಿತದಲ್ಲಿ ಕೆಲವರು ನೀನು ರಿಜೆಕ್ಟ್ ಮಾಡಿ ಕೋಪಗೊಂಡು ಅನೇಕ ಮಾತುಗಳು, ಅನುವಾದ ಮಾತುಗಳನ್ನು ಅವ್ರು ರಿಜೆಕ್ಟ್ ಮಾಡಿ ಅವ್ರು ಬೇಡ ನನಗೆ ಅಂತ ಹೇಳಿದ ದಿನಗಳೆಷ್ಟು ನಿನ್ನ ಜೀವಿತದಲ್ಲಿ ಇದ್ದಾವೆ. ಪ್ರಭು ಇದನ್ನು ಎಚ್ಚರಿಸ್ತಾ ಇದ್ದೀನಿ ಪ್ರಿಯ ಸಹೋದರಿ ಸಹೋದರ, ನಿನ್ನ ಮನೆಗೆ ಆಶೀರ್ವಾದ ಬರ್ಬೇಕಾ? ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಯಾವಾಗ ರೀಚ್ ಆಗ್ಬೇಕು ಪ್ರಭು ಅವ್ರನ್ನು? ಯಾಕೋ ಬಂದು ಕೇಳ್ತಾ ಇದ್ದಾನೆ, ನಾನು ಹೋದ್ರೆ ನನ್ನ ಅಣ್ಣ ಸುಮ್ಮನೆ ಬಿಡಲ್ಲ, ನನ್ನ ಸಾಯಿಸಾಕ್ತಾನೆ ಎಂಬುವ ಒಂದು ವಿಧದಲ್ಲಿ ಎಲ್ಲವನ್ನು ಪಾಳ್ಯ ಮಾಡಿ ಒಂದೊಂದು ಪಾಳ್ಯ ಮಾಡಿ ಆತನಿಗೆ ಕಾಣಿಕೆ ತೆಗೆದಿಟ್ಟು ಆ ನದಿ ಹತ್ರ ಪ್ರಾರ್ಥನೆ ಮಾಡ್ತಾನೆ. ರಾತ್ರಿ ಎಲ್ಲ ಯಾಕೋಬನ ಪ್ರಾರ್ಥನೆ ಮಾಡ್ತಾನೆ. ಸೂರ್ಯ ಅಸ್ತಮಿಸುವವರೆಗೂ, ದೇವರು ಪರಲೋಕದಿಂದ ಯಾಕೋಬನ ಮುಂದೆ ಬರೋವರೆಗೂ ಪ್ರಾರ್ಥನೆ ಮಾಡ್ತಾನೆ. ಬೆಳಗಿನ ಜಾವ ದೇವರು ಪ್ರತ್ಯಕ್ಷನಾದಾಗ ದೇವರು ಪಾದ ಹಿಡಿದ್ರೆ, ನಾನು ನನ್ನ ಅಣ್ಣ ಹತ್ರ ಹೋಗ್ತಾ ಇದ್ದೀನಿ, ನನ್ನ ಅಣ್ಣನಿಂದ ನನಗೆ ಯಾವ ಹಾನಿ ಆಗಬಾರ್ದು, ನನ್ನ ಅಣ್ಣನು ನಾನು ಸಮಾಧಾನವಾಗಿರುವಂತೆ ನೀನು ಸಹಾಯ ಮಾಡು. ದೇವರು ಅದನ್ನೇ ಮಾಡ್ತಾ ಇದ್ದಾನೆ. ಇಬ್ಬರು ಹೋಗಿ ಸಮಾಧಾನದಿಂದ ಭಯಂಕರವಾದಂತಹ ಸ್ಥಿತಿಗತಿಗಳಲ್ಲಿ ನನ್ನ ಆತ್ಮೀಯರು ಈ ದಿನಗಳು ಅನೇಕರು ನಾವು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಕೊರಗುತ್ತಾ ಇದ್ದೀವಿ, ಅನೇಕರು ನಾವು ದೂಷಿಸಿ ಕೊರಗುತ್ತಾ ಇದ್ದೀವಿ, ಅನೇಕರನ್ನು ಕ್ಷಮಿಸಲಾರದೆ ಹೋಗ್ತಾ ಇದ್ದೀವಿ, ಕ್ಷಮಿಸ್ತಾ ಇಲ್ಲ ನಾವು ಯಾರನ್ನು.
ಹಲ್ಲೆಲೂಯಾ. ಏನ್ ಮಾಡ್ತಾ ಇಲ್ಲ ಅಂದ್ರೆ ದೇವರ ಮಕ್ಕಳಿಗಿರುವ ಅಭ್ಯಾಸ ಏನಿರ್ಬೇಕು ಹೇಳ್ತಾರೆ, ಸಮಾಧಾನಕರವಾದಂತ ಜೀವಿತ. ಅದನ್ನ ಹುಡುಕ್ಬೇಕು ನಾವು. ಹೆಂಗೆ ನಮ್ಗೆ ಈ ಫ್ಯಾನ್ ಆಫ್ ಮಾಡ್ರಪ್ಪ, ಈ ಫ್ಯಾನ್ ಗಾಳಿ ಬರ್ತಾ ಇದೆಯಲ್ಲ, ಸ್ವಲ್ಪ ಸೌಂಡ್ ಇದೆ. ಹಲ್ಲೆಲೂಯಾ. ದೇವರ ಮಕ್ಕಳಾದ ನಾವು ಹೆಂಗ ರೀಚ್ ಆಗ್ಬೇಕಂತ ಪ್ಲಾನಿಂಗ್ ಇರ್ಬೇಕು ನಮ್ಗೆ. ಒಂದು ವೇಳೆ ನಮ್ಮಿಂದ ದೂರ ಆದವರ ವಿಷಯದಲ್ಲಿ, ನಮಗೆ ಕೇಳು ಮಾಡಿದವರ ವಿಷಯದಲ್ಲಿ, ಯಾಕೊಬ್ರು ಅದನ್ನೇ ಚರ್ಚಿಸ್ತಾ ಇದ್ದಾರೆ ಅಂತ ಹೃದಯದಲ್ಲಿ, ನನ್ನ ಅಣ್ಣನ ಯಾವಾಗ ರೀಚ್ ಆಗ್ಬೇಕು, ನನ್ನ ಅಣ್ಣನ ನಾನು ಯಾವಾಗ ರೀಚ್ ಆಗ್ಬೇಕು, ನನ್ನ ಫ್ಯಾಮಿಲಿಯನ್ನು ಮತ್ತೆ ನಾನು ಯಾವಾಗ ಕಲಿಬೇಕು. ಇಲ್ಲಿ ನಿಮಗೆ ಕೆಲವರಿಗೆ ಸ್ವಲ್ಪ ನೋವಾಗ್ಬೋದು. ಹೌದಲ್ಲ, ನಾನು ಕೆಲವು ವರ್ಷಗಳಾಯ್ತು ನನ್ನ ಫ್ಯಾಮಿಲಿ ಹತ್ರ ನಾನು ಹೋಗಿಲ್ಲ, ನನ್ನ ಫ್ಯಾಮಿಲಿಯನ್ನು ಮಾತಾಡಿಸಿಲ್ಲ, ನನ್ನ ಫ್ಯಾಮಿಲಿಯಲ್ಲಿ ನಾನು ಇಲ್ಲ, ನನ್ನ ಫ್ಯಾಮಿಲಿಯಿಂದ ನಾನು ರಿಜೆಕ್ಟ್ ನೋಡ್ತಿದ್ದೇನೆ. ಜ್ಞಾನೋಕ್ತಿ 6ನೇ ಅಧ್ಯಾಯ ಹೇಳ್ತದೆ, ಕುಟುಂಬದಲ್ಲಿ ಕಲಹ ಎಬ್ಬಿಸುವವನು ದೇವರಿಗೆ ಅಸಹ್ಯ ಅಂತ. ಒಂದು ಕುಟುಂಬದಲ್ಲಿ ಒಂದು ಕುಟುಂಬ ಚೆನ್ನಾಗಿದೆ ಅಂದ್ರೆ ಅದರಲ್ಲಿ ಕಲಹ ಎಬ್ಬಿಸಬಾರ್ದು. ಪ್ರಿಯರೇ, ಆ ಕುಟುಂಬ ಒಂದು ಸ್ಥಿತಿಗತಿಗಳನ್ನು ಅರ್ಥ ಮಾಡಿದವರಾಗಿ ಆ ಕುಟುಂಬ ಮೇಲನ್ನೇ ನಾವು ಕೋರ್ಬೇಕಂತ, ಆ ಕುಟುಂಬಕ್ಕೆ ಆಶೀರ್ವಾದವನ್ನೇ ನಾವು ಮಾಡ್ಬೇಕಂತ, ಆ ಕುಟುಂಬ ಚೆನ್ನಾಗಿರ್ಲಿ ಎಂಬುದಾಗಿ ಹಾರೈಸಬೇಕಂತ. ಕುಟುಂಬದಲ್ಲಿ ಕಲಹ ಎಬ್ಬಿಸಬಾರದು. ಹಲ್ಲೆಲೂಯಾ. ಅಂತವರು ದೇವರಿಗೆ ಹೇಯವಾದವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೋಬನು ತನ್ನ ಅಣ್ಣನ ರೀಚ್ ಆಗುವಾಗ 20, ಓಕೆ, 8, 9, 10. ಎಸಾವನು, ತಮ್ಮನೇ ನನಗೆ ಬೇಕಾದಷ್ಟು ಆಸ್ತಿ ಉಂಟು, ನಿನ್ನದು ನಿನಗೆ ಇರಲಿ ಅನ್ನಲು ಯಾಕೋಬನು ಹಾಗೆ ಅಪ್ಪಣೆ ಕೊಡಕೂಡದು. ನೀನು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಸಮರ್ಪಿಸುವ ಕಾಣಿಕೆಯನ್ನು ಅಂಗೀಕರಿಸಬೇಕು. ಎಲ್ಲಿ ಕೊಡ್ತಾ ಇದ್ದಾನೆ ಕಾಣಿಕೆ? ಮೋಸ ಮಾಡಿದನಂತಲ್ಲ. ಒಂದು ವೇಳೆ ಯಶಾವನಿಗೆ ಕಾಣಿಕೆಯನ್ನು ರಿಜೆಕ್ಟ್ ಮಾಡಿದ್ರೆ ಯಾಕೋಬನಿಗೆ ಸಮಾಧಾನ ಇಲ್ಲ. ಇದನ್ನು ತೆಗೆದುಕೊಂಡು ನಮ್ಮಿಬ್ಬರು ಒಪ್ಪಂದ ಚೆನ್ನಾಗಿರ್ತದೆ ಎಂಬುದಾಗಿ ಯಾಕೋಬನು ಯಶಾವನಿಗೆ ಕಾಣಿಕೆ ಕೊಡುವಾಗ ಯಶಾವನು ಅದನ್ನು ಸ್ವೀಕಾರ ಮಾಡಿದ. ಕೆಳಗಿನ ವಚನದಲ್ಲಿ ಹೇಳ್ತದೆ, ನೀನು ಬೇಡ ಅನ್ಬಾರ್ದು. ಏನ್ ಮಾಡಬಾರ್ದು? ಬೇಡ ಅನ್ಬಾರ್ದು. ಈಗ ಇವರು ಪಾಳ್ಯದಲ್ಲಿ ಹೆಂಗಿದೆ ಅಂದ್ರೆ ಯಶಾವನು ಹೇಳ್ತಾನೆ, ಇಗೋ ನಮ್ಮ ತಮ್ಮನು ತಾನು ಯಾವ ಪಾಳ್ಯಕ್ಕೆ ಹೋಗ್ತಾನೆ ಅಲ್ಲಿಗೆ ಹೋಗೋವರೆಗೆ ನನ್ನಲ್ಲಿರುವಂತಹ ಆಳುಗಳೆಲ್ಲ ಅವನಿಗೆ ಸಪೋರ್ಟ್ ಮಾಡಬೇಕು. ಹಲ್ಲೆಲೂಯಾ. ಈ ಮೊದಲನೇ ಅಧ್ಯಾಯಕ್ಕೆ ಬಂದ್ರೆ ಯಾಕೋಬನು ಮೋಸ ಮಾಡಿದಾಗ ಯಶಾವನಿಗೆ ಭಯಂಕರ ಕೋಪ ಇರ್ತದೆ. ಎಂತ ಕೋಪ ಇರ್ತದೆ ಹೇಳ್ರಿ? ತಮ್ಮನ ಮೇಲೆ ಎಷ್ಟು ಕೋಪ ಇರ್ತದೆ ಹೇಳ್ರಿ? ಅವ್ನು ಸಿಕ್ಕರೆ ಕತ್ತರಿಸಾಕ್ಬಿಡ್ಬೇಕ ಅನ್ನುವ ರೀತಿಯಲ್ಲಿ ಯಾಕೋಬನು ಇರ್ತಾನೆ. ಆದ್ರೆ ಯಶಾವನು ಯಾಕೋಬನು ತಪ್ಪಿಸ್ಕೊಳ್ತಾನೆ. ಅವನಿಂದ ಯಾಕೋಬನು ಏನ್ ಮಾಡ್ತಾನೆ? ತಪ್ಪಿಸ್ಕೊಂಡು ಬೇರೆ ತನ್ನ ಮಾವನ ಮನೆಗೆ ಹೋಗಿ ತದನಂತರ ಅವನು ಬಂದಾಗ ಬಹಳ ಐಶ್ವರ್ಯವಂತನಾಗಿ. ಹಲ್ಲೆಲೂಯಾ. ನನ್ನ ಆತ್ಮೀಯರೇ, ಸಮಾಧಾನ, ಕ್ರೈಸ್ತವರಾದ ನಾವು ಎಲ್ಲಿ ಸಮಾಧಾನ ಇದೆ? ಹೆಂಗ ನಮಗೆ ಸಮಾಧಾನ ಸಿಗ್ಬೋದು? ಯಾವ ರೀತಿ ನಾವು ಸಮಾಧಾನ ಹೊಂದಿಕೊಳ್ಬಹುದು? ಇದೆಲ್ಲ ಬಹಳ ಪ್ರಾಮುಖ್ಯ. ಇದರಿಂದ ಹೋದ್ರೆ ನಾವು ನಿಜವಾಗ್ಲೂ ವ್ಯರ್ಥ. 33:9 ನನಗೆ ಯಶಾವನು ತಮ್ಮನೇ ನನಗೆ ಬೇಕಾದಷ್ಟು ಆಸ್ತಿ ಉಂಟು, ನಿನ್ನದು ನಿನಗೆ ಇರಲಿ ಅನ್ನಲು ಯಾಕೋಬನು ಹಾಗೆ ಅಪ್ಪಣೆ ಕೊಡಕೂಡದು. ನೀನು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಸಮರ್ಪಿಸುವ ಕಾಣಿಕೆಯನ್ನು ಅಂಗೀಕರಿಸಬೇಕು. ನೀನು ಅಂಗೀಕರಿಸಬೇಕು. ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗಾಯಿತು. ಏನ್ ಹೇಳ್ತಾ ಇದ್ದಾರೆ? ನಿನ್ನನ್ನು ನೋಡಿದ್ದು ನನಗೆ ಎಷ್ಟೋ ವರ್ಷದಿಂದ ಪ್ರಿಯರೇ. ಕೆಲವರಿಗೆ ಗಮನಿಸ್ರಿ, ಕೆಲವರು ಜೀವಿತದಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಬಾಂಧವ್ಯ ಇರ್ತದೆ. ಈ ಮಧ್ಯದಲ್ಲಿರುವಂತ ಜನರು ಏನಿರ್ತಾರಲ್ಲ, ಇರುವಂತ ಜನರು ಅಂದ್ರೆ ಒಂದು ವೇಳೆ ನಾವಿಬ್ರು ಅಣ್ಣ ತಮ್ಮಂದಿರಿದ್ದೀವಿ. ಅಣ್ಣ ತಮ್ಮಂದಿರು ಸರಿಗಿದ್ರೆ ಅಣ್ಣ ತಮ್ಮಂದಿರ ಒಂದು ವೈಫ್ಗಳು ಏನಿರ್ತಾರಲ್ಲ, ಇವರಿಂದ ಸ್ವಲ್ಪ ಕಿರಿಕಿರಿ ಇರ್ತದೆ. ಜೊತೆ ನಿಮ್ ತಮ್ಮನ್ ಮಾತಾಡಿಸ್ದ? ಎದಕ್ ಮಾತಾಡಿಸ್ತೀನಿ? ಅವ್ನು ನಾನು ನೋಡಿದ್ರೆ ಹಿಂಗ ನೋಡ್ತಾನೆ ಗುರು ಅಂತಾನೆ. ಹಲ್ಲೆಲೂಯಾ. ತಪ್ಪಲ್ವಾ? ಈ ತಮ್ಮನ್ ನೀನ್ ಸಂತೋಷಿಸ. ಅವ್ರ ಅಣ್ಣ ತಮ್ಮಂದಿರು ಇಲ್ಲ, ಅವ್ರ ಅಕ್ಕ ತಂಗಿಯರು, ಅವ್ರ ಬಾಂಧವ್ಯ, ಅವ್ರ ತಂದೆ ತಾಯಿಗಳು ಎಲ್ಲ ಸಂತೋಷವಾಗಿದ್ರೆ ಸಂತೋಷಿಸ್ಬೇಕು. ಅವ್ರನ್ನ ಮಾತಾಡ್ಸ್ಬೇಡ, ಇವ್ರನ್ನ ಮಾತಾಡ್ಸ್ಬೇಡ. ಅವ್ರು ಚೆನ್ನಾಗಿಲ್ಲ, ನಿಮ್ಮಮ್ಮ ಹಂಗಂದು ನನಗೆ, ನಿಮ್ಮಪ್ಪ ಹಿಂಗಂದು ನನಗೆ, ನಿಮ್ ತಂಗಿ ಹಂಗಂದಿದ್ದು ನನಗೆ, ನಿಮ್ ತಮ್ಮ ಇನ್ನೂ ಅಂತ ಹೇಳಿದ್ರೆ ಹಲ್ಲೆಲೂಯಾ, ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನಾಗಲ್ಲ ಹೇಳ್ರಿ? ಉದ್ಧಾರ ಆಗ್ಲಿಕ್ಕೆ. ಅದರಲ್ಲಿ ಅಣ್ಣ ತಮ್ಮಂದಿರ ಬಾಂಧವ, ಅಕ್ಕ ತಂಗಿರ ಬಾಂಧವ ಇನ್ನೂ ಬಹಳ ಪ್ರಾಮುಖ್ಯವಾದದ್ದು ದೇವರ ವಿಷಯದಲ್ಲಿ. ರಿಜೆಕ್ಟ್ ಮಾಡಬಾರ್ದು. ಹಲ್ಲೆಲೂಯಾ.
ಕೆಲವರಿಗೆ ಆಗಲ್ಲ, ಈ ಮಧ್ಯದಲ್ಲಿ ಬಂದವರಿಗೆ ಆಗಲ್ಲ. ಏನಾಗಲ್ಲ, ಅವ್ರನ್ನ ಯಾಕೆ ಮಾತಾಡಿಸ್ತೀನಿ ನೀನು? ಅವತ್ತು ಅಡಿಗೆ ಮಾಡಿದ್ರೆ ಇಲ್ದಿಲ್ಲ ಅವ್ರ ಮನೆಯಲ್ಲಿ. ನೀನು ಹೇಳಿದ ಮಾತಾಡ್ಸಂತ ನೀನ್ ಹೆಂಗ್ ಮಾತಾಡಿಸ್ತಿ? ಅವ್ರು ಜಗಳದಲ್ಲಿ ನೋಡು, ಅವ್ರು ಭಾಗ ಆಗೋ ನೋಡಿ ಏನಂತ ಮಾತಾಡಿದವನು, ಆಕೆ ಏನಂತ ಭಾಗ ಆಗುವಾಗ ಹೆಂಗ್ ಮಾತಾಡಿದ್ರೆ ಗೊತ್ತಾ? ಹೆಂಗ್ ಮಾತಾಡಿದ್ರೆ ಗೊತ್ತಾ ಆತ? ನಾವು ಎಷ್ಟು ಕಷ್ಟ ಬಿದ್ದೀವಿ ಗೊತ್ತಾ? ಅವ್ರು ಭಾಗ ತಗೊಂಡು ಕಡಿಗೆ ಹೋದಾಗ ತಂದೆ ತಾಯಿ ನಾವೇ ನೋಡಿ ಅವ್ರು ನೋಡ್ಲಿಲ್ಲ. ತಂದೆ ತಾಯಿ ನೋಡಿ ನಿನಗೆ ಪುಣ್ಯ, ಆಶೀರ್ವಾದ. ಈ ಲೋಕದಲ್ಲಿ ಒಂದು ಪ್ರತ್ಯೇಕವಾದ ಭಾಗ್ಯವನ್ನು ಪಡೆದು ನಿನಗೆ ಈ ತಾತ್ಕಾಲಿಕ ಕಷ್ಟ ಅಂತ ಕಾಣ್ತದೆ. ನೀನು ನೋಡಿದ್ರೆ ನಿನ್ನ ಮಕ್ಕಳಿಗೆ ಆಶೀರ್ವಾದಕರವಾಗಿರ್ತದೆ, ನಿನ್ನ ಮೊಮ್ಮಕ್ಕಳಿಗೆ ಆಶೀರ್ವಾದಕರವಾಗಿರ್ತದೆ. ಅದನ್ನು ರಿಜೆಕ್ಟ್ ಮಾಡಬಾರ್ದು. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ಈ ಮಾತು ಸ್ವಲ್ಪ ನೀವು ಘಾಟ್ ಆದ ನನಗೆ ಕ್ಷಮಿಸ್ರಿ. ನೆಕ್ಸ್ಟ್ ಪಾಯಿಂಟ್, ಯಾರನ್ನು ನೀವು ರಿಜೆಕ್ಟ್ ಮಾಡಿ ಅಂತ ನಿಮ್ಮ ಯಜಮಾನಿಗೆ ಹೇಳ್ಬಾರ್ದು, ನಿಮ್ಮ ವೈಫಿಗೆ ಕೂಡ ಹೇಳ್ಬಾರ್ದು. ನಿಮ್ಮ ಅಕ್ಕ ತಂಗಿಯನ್ನು ಮಾತಾಡಿಸ್ಬಾರ್ದು. ಅಲ್ಲೇಲೂಯಾ. ನಿಮ್ಮ ಅಕ್ಕ ತಂಗಿಯನ್ನು ಮಾತಾಡಿಸ್ಬೇಡ. ನಿಮ್ಮ ಅಕ್ಕ ಮದುವೆಗೆ ಹಂಗಂದಿದ್ರು, ತಂಗಿ ಹಂಗಂದಿದ್ರು, ಕೆಲವರು ಗಂಡಸರು. ಇವೆಲ್ಲ ಏನಿರಬಾರ್ದು. ಇವೆಲ್ಲ ಏನಕ್ಕೆ ಅಂದ್ರೆ ನಮ್ಮ ಬರ್ತಕ್ಕಂಥ ನಮ್ಮ ದೇವರ ಕೃಪೆಗೆ ಅಡ್ಡಿ. ನೆಕ್ಸ್ಟ್ ವಚನ ಕೀರ್ತನೆ 120 ವಾಕ್ಯ 5, 6, 7. ಭಕ್ತನ ಏನ್ ಹೇಳ್ತದೆ ಎಂಬುದಾಗಿ ನಾವು ನೋಡೋಣ. ಕೀರ್ತನೆ 120 5, 6. ಅಯ್ಯೋ ಅಯ್ಯೋ ನಾನು ಮೇಷಕ್ಕಿನವರಲ್ಲಿ ತಂಗಾಗಬೇಕಲ್ಲ, ಮುಸುಕಿನವರಲ್ಲಿ ತಂಗಾಗಬೇಕಲ್ಲ, ಕೇದಾರಿನವರ ಪಾಳೆಗಳಲ್ಲಿ ವಾಸಿಸಬೇಕಾಗಿದ್ದಲ್ಲ. ಎಲ್ಲಿದ್ದಂತ ಯಾಕೋಬನ ಹೇಳ್ರಿ. ಅಲೋ, ನನ್ನ ಕಡೆ ನೋಡ್ರಿ, ಎಲ್ಲರೂ ನೋಡ್ಬೇಕು. ಯಾಕೋಬನು ಎಲ್ಲಿದ್ದಾನೆ ಹೇಳ್ರಿ? ವಾಸ್ತವವಾಗಿ ಯಾಕೋಬನು ಲಾಬಾನನ ಮನೆಯಲ್ಲಿದ್ದಾನೆ, ಅಂದ್ರೆ ತನ್ನ ಸೋದರ ಮಾವನ ಮನೆಯಲ್ಲಿದ್ದಾನೆ. ಇದ್ದ ಕಾಲವೆಲ್ಲ ಕೂಡ ಅವನಿಗೆ ಕಷ್ಟನೇ. ಅವನು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ತಂದೆ ಸೇವೆಯನ್ನು ಸಾಹಸದಿಂದ ಮಾಡಿದಂತ. ಸಾಹಸದಿಂದ. ಅವನ ಸಂಪಾದನೆ ಸುಮ್ಮನೆ ಬರಲಿಲ್ಲ. ಅವನ ಆಶೀರ್ವಾದ ಹೊಡ್ಕೊಂಡು ಹೋದ್ ಕೂಡಲೇ ಎಲ್ಲದೂ ಕಾಲ್ ಕೆಳಗೆ ಬಂದು ಬಿಡಲಿಲ್ಲ. ಪ್ರಿಯರೇ ಗಮನಿಸ್ರಿ, ಆಶೀರ್ವಾದ ಅಂದ್ರೆ ಹೆಂಗಿರ್ತದಂದ್ರೆ ಕಷ್ಟ ಜೀವಿಗೆ ಆಶೀರ್ವಾದ. ಕಷ್ಟಪಟ್ಟು ನಾವು ಸಂಪಾದನೆ ಮಾಡ್ಬೇಕು. ಆಶೀರ್ವಾದ ಅಂದ್ರೆ ನಾನು ಇಲ್ಲಿ ಕುಂತಿರ್ತೀನಿ, ಮ್ಯಾಲಿಂದ ಸುರಿತದೆ, ಕನಿಷ್ಠ ಲಕ್ಷ್ಮಿ ಸುರಿತಿರ್ತದೆ, ಅದು ನಿಜ. ಅದೆಲ್ಲ ಏನಿಲ್ಲ. ಕಷ್ಟ ಪಡಿಬೇಕು, ಹಗಲು ರಾತ್ರಿ ದುಡಿಬೇಕು. ದುಡಿಯುವ ಒಂದು ಮನಸ್ಸು ನಮಗಿರುವುದಾದ್ರೆ ಆಟೋಮೆಟಿಕ್ ಆಗಿ ದೇವರ ಮೇಲೆ ತರ್ತಾನೆ. ನಾವು ದುಡಿದು ಸ್ವಲ್ಪ ಆದ್ರೆ ಆತನ ಕೈಗೊಂದು ಸಹಾಯ ಕೂಡ ನಮಗಿರ್ತದೆ. ನಾವು ದುಡಿಯದ ಪ್ರಭಾ ಇರ್ತೀನಿ, ನೀನು ನನಗೆ ಮೇಲಿಂದ ಸುರಿ ಅಂದ್ರೆ ದೇವ್ರಿಗೊಂದು ಸುರ್ಲಿಕ್ಕೆ ಆಗ್ತದ. ಪ್ರೇರೆ ಕೀರ್ತನೆಗಾರನ ಅದೇ ಹೇಳ್ತಾರೆ, ನಾನು ಮುಸ್ಕಿನವರಲ್ಲಿ ತಂಗಬೇಕಾಗಿತ್ತು, ಸಮಾಧಾನವನ್ನು ಅಗೆ ಮಾಡುವವರಲ್ಲಿ ಇದ್ದು ಸಾಕಾಯಿತು. ಯಾರಂತವರು? ಯಾಕೋಬನು ಹೆಂಗಿದ್ದಾನೆ? 14 ವರ್ಷ ಲಾಬಾನನ ಮನೆಯಲ್ಲಿದ್ದಾನೆ, 14 ವರ್ಷ ಸಮಾಧಾನ ಇಲ್ಲ. ಆದ್ರೂ ದೇವರ ಕೃಪೆ ಅವನು ಸಂಪಾದಿಸುವಂತೆ ಸಹಾಯ ಮಾಡಿದೆ. ಈ ಲೋಕದಲ್ಲಿ ಮೋಸ ಇದೆ, ವಂಚನೆ ಇದೆ, ದಗ ಇದೆ, ದಗಕೋರರಿದ್ದಾರೆ, ದಂಡಕೋರರಿದ್ದಾರೆ, ವಂಚಿಸುವವರಿದ್ದಾರೆ. ಇವರ ಮಧ್ಯದಲ್ಲಿ ನೀನು ಗೆಲ್ಲಬೇಕಂದ್ರೆ ದೇವರ ಕೃಪೆ. ದೇವರ ಕೃಪೆ ಅಂದ್ರೆ ಎಲ್ಲರ ಹತ್ರ ಸಮಾಧಾನವಾಗಿರ್ಬೇಕು. ಹೋದ ವಾಕ್ಯ ಓದಪ್ಪ. ಅಯ್ಯೋ ನಾನು ಮೇಷಕ್ಕಿನವರಲ್ಲಿ ತಂಗಾಗಬೇಕಲ್ಲ, ಕೇದಾರಿನವರ ಪಾಳೆಗಳಲ್ಲಿ ವಾಸಿಸಬೇಕಾಗಿದ್ದಲ್ಲ. ಸಮಾಧಾನವನ್ನು ಹಾಗೆ ಮಾಡುವವರೊಳಗೆ ಇದ್ದು ಸಾಕಾಗಿತ್ತು. ನಾನು ಸಮಾಧಾನ ಪ್ರಿಯನು, ಅವರು ಮಾತಾಡಿದರೆ ಯುದ್ಧಕ್ಕೆ ಬರುತ್ತಾರೆ. ಹೆಂಗಿದಾರಂತ ಅವರು? ಇಲ್ಲೇ ಸೋರಿಸ್ಕೊಳ್ರಿ. ಅಯ್ಯೋ ನಾನು ಮೇಷಕ್ಕಿನವರಲ್ಲಿ ತಂಗಬೇಕಲ್ಲ, ಕೇದಾರಿನವರ ಪಾಳೆಗಳಲ್ಲಿ ವಾಸಿಸಬೇಕಾಯಿತಲ್ಲ. ಸಮಾಧಾನವನ್ನು ಹಾಗೆ ಮಾಡುವವರೊಳಗೆ. ದೇವರ ಮಕ್ಕಳಿಗೆ ಎಲ್ಲಿ ಅಸಮಾಧಾನ ಇರ್ತದೋ ಅಲ್ಲಿ ಇರಲ್ಲ. ದೇವ್ರ ಮಕ್ಕಳು ಸಮಾಧಾನ ಹುಡುಕ್ಬೇಕು. ನಾವು ಆ ಸಮಯ ಹುಡುಕ್ಬೇಕು. ಸಮಾಧಾನ, ಪ್ರತಿಯೊಬ್ಬರ ಹತ್ರ ಸಮಾಧಾನ, ಸಂತೋಷದಿಂದಲೇ ಮಾತನಾಡ್ಬೇಕಂತ. ಎಲ್ಲಿ ಯಾವಾಗ ನಾವು ರೀಚ್ ಆಗ್ಬೇಕು, ಯಾವಾಗ ಅವ್ರನ್ನ ನಾವು ಮಾತಾಡ್ಸ್ಬೇಕು, ಯಾವ ಸಂದರ್ಭದಲ್ಲಿ ಅವ್ರನ್ನ ಮಾತಾಡ್ಸ್ಬೇಕು. ಈಗ ನಮ್ಮಿಂದ ಅವ್ರು ರಿಜೆಕ್ಟ್ ಆಗಿದ್ದಾರೆ, ನಾವಂದ್ರೆ ಅವ್ರಿಗೆ ಆಗಲ್ಲ. ಯಾರೋ ಕೆಲವರು ನಮ್ಮ ವಿಷಯದಲ್ಲಿ ಬೇಡವಾದ ವಿಷಯಗಳು ಅವ್ರಿಗೆ ಹೇಳ್ಬಿಟ್ಟಿರ್ತಾರೆ, ಅದು ಮೈಂಡಲ್ಲಿ ಇರ್ತದೆ. ಆದ್ರೆ ನಾವು ಅದನ್ನ ಹೆಂಗ್ ತೆಗಿಬೇಕಂದ್ರೆ ಒಳ್ಳೆ ರೀತಿಯಿಂದ ರೀಚ್ ಆಗ್ಬೇಕು. ಅದಕ್ಕೆ ಭಕ್ತನಾದ ಪೌಲನು ಹೇಳ್ತಾ ಇದ್ದಾರೆ, ಕೆಟ್ಟತನಕ್ಕೆ ಸೋತು ಹೋಗದೆ ಕೆಟ್ಟತನವನ್ನು ಒಳ್ಳೆತನದಿಂದನೇ ಸೋಲಿಸ್ಬೇಕು. ಯಾವುದಕ್ಕೆ ಭಯಪಡ್ತದೆ ಕೆಟ್ಟತನ? ಕತ್ತಿಗೆ ಅಲ್ಲ ಪ್ರಿಯರೇ. ಕತ್ತಿ ಕೆಟ್ಟತನ ಭಯಪಡಲ್ಲ.
ಒಳ್ಳೆತನಕ್ಕೆ ಕೆಟ್ಟತನ ಭಯ ಪಡ್ತದೆ. ಒಳ್ಳೆಯವ್ರು ಕಂಡ್ರೆ ಕೆಟ್ಟವನಿಗೆ ಭಯ, ಒಳ್ಳೆಯವ್ರು ಕಂಡ್ರೆ ಕೆಟ್ಟವನಿಗೆ ಭಯ. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು. ಭಕ್ತನ ಅದೇ ಹೇಳ್ತಾ, ನಾನು ಮುಸುಕಿನವರಲ್ಲಿ ತಕ್ಕಬೇಕಾಯ್ತಲ್ಲ, ಸಮಾಧಾನವನ್ನು ಹಾಗೆ ಮಾಡುವವರ ಸಂಗಡ ಇದ್ದು ಸಾಕಾಯಿತು. ಯಾಕೊಬ್ಬನಿಗೆ ಅದೇ 14 ವರ್ಷ 14 years 14 ವರ್ಷ ತನ್ನ ಲಾಭನ ಮನೆಯಲ್ಲಿ ಸೇವೆ ಮಾಡಿದಂತ. ಲಾಭನ ಮನೆಯಲ್ಲಿ ಸೇವೆ ಮಾಡಿದಾಗ 14 ವರ್ಷ ಸುಮ್ಮನೆ ಇಲ್ಲ ಅವನು. 14 ವರ್ಷ ಕುಂತ್ಕೊಂಡು ನಮ್ಮ ಮಾವ ಶ್ರೀಮಂತ ಅಂತ ಹೇಳಿಲ್ಲ, ಅವನು ಕಷ್ಟಪಟ್ಟಿದ್ದಾನೆ. ಹಲ್ಲೆಲೂಯಾ. ಸೊ ಯಾಕೊಬ್ಬನೇ ಹೇಳ್ತಾ ಇದ್ದಾನೆ, ಈಗ 14 ವರ್ಷ ನಾನು ನಿಮ್ಮ ತಂದೆಯಲ್ಲಿ ಸತತವಾಗಿ ಕಷ್ಟಪಟ್ಟಿದ್ದೀನಿ. ಅದರಲ್ಲಿ 10 ಸಾರಿ ನಿಮ್ ತಂದೆ ನನ್ನ ಸಂಬಳ ತಾರುಮಾರು ಮಾಡಿದ. 10 ವರ್ಷ ನಿಮ್ಗೆ ಸಂಬಳ ಕೊಟ್ಟಿಲ್ಲ, ಬರೀ 4 ವರ್ಷ ಸಂಬಳದಲ್ಲಿ ಇಷ್ಟು ಶ್ರೀಮಂತನಾಗಿದ್ದಾನೆ. ಹಲ್ಲೆಲೂಯಾ. 4 ವರ್ಷ 10 ವರ್ಷ 10 ಸಾರಿ ಯಾಕೊಬ್ಬನೇ ಹೇಳ್ತಾನೆ, 10 ಸಾರಿ ನಿಮ್ಮ ತಂದೆ ನನ್ನ ಸಂಬಳ ತಾರುಮಾರು ಮಾಡ್ದ. ಆದ್ರೆ ದೇವರು ನನ್ನ ಪಕ್ಷದಲ್ಲಿ ಇದ್ದಿದ್ರಿಂದ ನಾನು ವೃದ್ಧಿ ಆದೆ. 4 ವರ್ಷದಲ್ಲಿ ಅವನೆಲ್ಲ ಜಾತಿ ಗಟ್ಟನ್ನು ಬಂದ್ಬಿಟ್ಟ, ಎಲ್ಲ ಎಡೆ ಎತ್ಕೊಂಡು ಬಂದ್ಬಿಟ್ಟ. ಎಲ್ಲಿಗೆ? ಇಲ್ಲಿರೋದಕ್ಕಿಂತಲೂ ನನ್ನ ಅಣ್ಣನ ಮನೆಯಲ್ಲಿ ನನ್ನ ಅಣ್ಣ ಸಾಯಿಸ್ರು ಪರವಾಗಿಲ್ಲ ಅಂತ ತೀರ್ಮಾನ ಮಾಡಿ ಬಂದ್ಬಿಟ್ಟ. ಬರುವಾಗ ದೇವರ ಕೃಪೆ ಅವನಿಗೆ ಸಿಕ್ತು, ಪ್ರಾರ್ಥನೆ ಮಾಡ್ದ. ಅವ್ರ ಅಣ್ಣ ತಮ್ಮಂದಿರಿಬ್ರು ಒಂದಾದ್ರು. ಅವ್ರ ಬಾಳೆ ಬಹಳ ವಿಸ್ತಾರವಾಗಿದೆ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ದೇವರು ನಿನ್ನನ್ನು ಆಶೀರ್ವಾದ ಮಾಡ್ಬೇಕಂದ್ರೆ ಅಬ್ರಹಾಮನ ದೇವರು. ದೇವರು ನಿನ್ನ ಆಶೀರ್ವಾದ ಮಾಡ್ಬೇಕಂದ್ರೆ ಎಲ್ಲಿಂದಾದರೂ ನಿನ್ನನ್ನು ಮೇಲೆ ತರ್ತಾನೆ. ನಮ್ಮ ದೇವರು ಯಾರು ಗೊತ್ತಾ? ನಿನಗೊಂದು ನೆನಪಿರ್ಬೇಕು, ನಮ್ಮ ದೇವರು ಕೆಂಪು ಸಮುದ್ರ ವಿಭಾಗ ಮಾಡಿದ ದೇವರು. ಒಂದು ಆಮೇಲೆ ಹೇಳಿ ನೋಡ. ಸಿಂಹದ ಬಾಯಿಗಳನ್ನು ಕಟ್ಟಿದ ದೇವರು. ಆಮೇಲೆ ಹೇಳ್ರಿ. ಬೆಂಕಿಯ ಬಲವನ್ನು ಆರಿಸಿದ ದೇವರು. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡಬೇಕು. ಏನಂತ ಗೊತ್ತಾ? ದೇವರೇ, ನನ್ನ ಉದ್ಧಾರ ಮಾಡ್ಬೇಕಲ್ವಾ, ನನ್ನ ಉದ್ಧಾರ ಮಾಡು, ನಾನು ಅಭಿವೃದ್ಧಿ ಆಗ್ಬೇಕು, ನಾನು ಚೆನ್ನಾಗಿರ್ಬೇಕು. ನನ್ನ ಅಣ್ಣ ತಮ್ಮಂದರಿಗೆ ವೈರಿಯಾಗಿ ಬದುಕುವುದಕ್ಕಾಗಿ ಈ ಭೂಮಿಗೆ ಬಂದಿಲ್ಲ. ನನ್ನ ಅಕ್ಕ ತಂಗಿಯರಿಗೆ ವೈರಿಯಾಗಿ ನಾನು ಬದುಕಲಿಕ್ಕೆ ಇಲ್ಲಿ ಭೂಮಿ ಬಂದಿಲ್ಲ. ಹೆಂಡತಿ ಮಕ್ಕಳಿಗೆ ವೈರಿಯಾಗಿ ಬದುಕಲಿಕ್ಕೆ ಈ ಭೂಮಿಗೆ ಬಂದಿಲ್ಲ. ನಾನು ಎಲ್ಲರಲ್ಲಿ ಸಮಾಧಾನವಾಗಿ ಜೀವಿಸಬೇಕೆಂಬುದಾಗಿ ಇಲ್ಲಿಗೆ ನನಗೆ ಕಳಿಸಿದೆ. ಆದ್ರೆ ಸೈತಾನನ ಅನೇಕ ಆವರ್ತಿ ನಾನು ಏನ್ ಮಾಡ್ತಾ ಇದ್ದಾನೆ, ವೈರಿಯನ್ನು ಆಗಿ ಉಪಯೋಗಿಸ್ತಾ ಇದ್ದಾನೆ. ನನ್ನ ಮೂಲಕ ಅವನು ಕಾರ್ಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ವೈರಿಯ ಆದ್ರಿಂದ ಆ ವೈರಿಯ ಕೈಯಿಂದ ನನ್ನನ್ನು ಬಿಡುಗಡೆ ಮಾಡು. ನಾವೆಲ್ಲರೂ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳಲ್ವಾ? ಒಂದು ಪ್ರಾರ್ಥನೆಗೆ ದೇವರು 15 ವರ್ಷ ಆಯಸ್ಸು ಹೆಚ್ಚಿಕೊಟ್ಟಿದ್ದಾನಂತ. ಒಂದೇ ಒಂದು ಪ್ರಾರ್ಥನೆ ಮಾಡಿದ್ರೆ ಸಾಯುವಂತ ವ್ಯಕ್ತಿಗೆ 15 ವರ್ಷ ದೇವರ ಆಯಸ್ಸನ್ನು ವೃದ್ಧಿ ಮಾಡಿದ್ದಾನೆ. ಹಿಜ್ಕೀಯನು, ಆ ವ್ಯಕ್ತಿ ಯಾರು ಹೇಳಿ? ಹಿಜ್ಕೀಯ ರಾಜನು. ಒಬ್ಬ ರಾಜನು ಮೊರೆ ಇಟ್ಟರೆ, ದೇವಾ, ಮರಣಕರ ರೋಗ ನನಗೆ ಬಂದಿದೆ ಎಂಬುದಾಗಿ ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾರೆ. ದಯಮಾಡಿ ನನಗೆ ಸಹಾಯ ಮಾಡಂತ ದೇವರನ್ನು ಹಿಜ್ಕೀಯ ರಾಜನ ಮೊಣಕಾಲಿನಿಂದ ಪ್ರಾರ್ಥನೆ ಮಾಡಿದ್ರೆ ಒಂದೇ ಒಂದು ಪ್ರಾರ್ಥನೆ 15 ವರ್ಷ ಆಯಸ್ಸನ್ನು ಹೆಚ್ಚಿಸಿದ್ದಾರೆ. ದೇವರು ಪ್ರಾರ್ಥನೆ ಕೇಳಲ್ವಾ? ದೇವರು ಕಠಿಣರನ್ನು ಬದಲಾವಣೆ ಮಾಡಲ್ವಾ? ದೇವರು ನಿನ್ನ ಮನೆಗೆ ಸಮಾಧಾನ ದೂತನನ್ನು ಕಳಿಸಲ್ವಾ? ದೇವರ ವಾಕ್ಯವೆಂಬ ದೂತ ನಿನ್ನ ಮನೆಗೆ ಬರಲ್ವಾ? ಯಾವಾಗಲೂ ನಿನ್ನ ಮನೆಯನ್ನು ದೇವರ ವಾಕ್ಯ ಕಟ್ತಾ ಇರ್ತದೆ. ನೀನು ತೆರಿಬೇಕಷ್ಟೇ ಪ್ರಿಯರೇ. ಆತನು ಹೇಳ್ತಾ ಇದ್ದಾನೆ, ನಾನು ಸಮಾಧಾನವನ್ನು ಹಾಗೆ ಮಾಡುವವರೊಳಗೆ ಇದ್ದು ಸಾಕಾಯಿತು. ನಾನು ಸಮಾಧಾನ ಪ್ರಿಯನು. ಅವರು ಮಾತಾಡಿದರು ಯುದ್ಧಕ್ಕೆ ಬರ್ತಾರೆ. ಕೆಲವರು ಹೆಂಗಿರ್ತಾರೆ ಅಲ್ರಿ, ಒಳ್ಳೆ ಮಾತಾಡಿದ್ರೆ ಕೂಡ ನಿನ್ ಮಾತಿಗೆ ಒಂದೆರಡು ಸೇರಿಸಿ ಬೇರೆ ಹತ್ರ ನಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ನಮ್ಗೆ ಏನಾಗ್ತದೆ ಹೇಳ್ರಿ, ಬಲವಾಗಿ ಬೇಜಾರಾಗ್ತದೆ. ಪ್ರಭು ಎಷ್ಟು ಪ್ರೀತಿ ಮಾಡ್ತಾರೆ ಸಯ, ಇವ್ರ ಪ್ರೀತಿಗೆ ಆ ಪ್ರೀತಿಗೆ ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಇವ್ರ ಹತ್ರ ಅಂತ ಹೇಳಿ ಕೆಲವು ಸಂದರ್ಭಗಳಲ್ಲಿ ಸೈತಾನ ಹೇಳ್ತಾನೆ, ತಲೆ ಜಜ್ಜಿಕೋ ಅಂತ ಹೇಳ್ತಾನೆ. ನೀನು ಪ್ರೀತಿ ವ್ಯರ್ಥ, ಏನ್ ಪ್ರೀತಿ ತೋರಿಸಿದ್ರೆ ಅವರು ಆ ಪ್ರೀತಿಗೆ ಬಗ್ತಾ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಪ್ರಾರ್ಥನೆ ಪೂರ್ವಕವಾಗಿ ಪ್ರೀತಿ ಮಾಡ್ಬೇಕಂತ. ಹೆಂಗ್ ಮಾಡ್ಬೇಕಂತ ಹೇಳ್ರಿ, ಅದಾಗ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕಂತ? ಪ್ರಾರ್ಥನೆ ಪೂರ್ವಕವಾಗಿ. ಆದಿಕಾಂಡ ಎಷ್ಟು ಜನ ಓದ್ತಾ ಇದ್ರಿ, ಓದಿದ್ರಿ ನೀವು? ಯಾಕೋಬನ ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದಾನೆ. ಹೆಂಗ್ ಪ್ರಾರ್ಥನೆ ಮಾಡಿದಾನಂದ್ರೆ, ನದಿಯ ಬುಡದ ಹತ್ರ ರಾತ್ರಿ ಕುಂತವನು ಬೆಳ್ದಾಗ ನಿಂತಿರು, ದೇವ್ರು ಬರೋವರೆಗೆ, ದೇವ್ರು ಮೂವ್ ಅನ್ನೋವರೆಗೆ, ದೇವ್ರ ಮುಂದೆ ದಾರಿ ತೆಗೆದಿನ ಅಂತ ಹೇಳೋವರೆಗೆ ಪ್ರಾರ್ಥನೆ ಬಿಟ್ಟಿಲ್ಲ ಅಂತ ಯಾಕೋಬನು. ಬೆಳಗಿನ ಜಾವ ಸೂರ್ಯ ಅಸ್ತಮಿಸುವವರೆಗೂ ಸೂರ್ಯನ ಮೂಡ್ತಾ ಇದ್ದಾನೆ. ದೇವರು ದೂತನ ಬಂದು ಹೇಳ್ತಾನೆಪ್ಪ, ನೀನು ಪ್ರಾರ್ಥನೆ ಕೇಳಿದ್ರು, ನಿನ್ನ ಅಣ್ಣ ಏನ್ ಮಾಡಲ್ಲ, ನಿನ್ನ ಅಣ್ಣನ ಹೃದಯ ಬದಲಾಯಿಸ್ತೀನಿ. ಹಲ್ಲೆಲೂಯಾ. ಪ್ರೀತಿಸ್ಬೇಕು ಪ್ರಾರ್ಥನೆ ಪೂರ್ವಕವಾಗಿ. ಹೆಂಗ್ ಪ್ರೀತಿಸ್ಬೇಕು ಹೇಳ್ರಿ? ಹಲ್ಲೆಲೂಯಾ. ಆ ವ್ಯಕ್ತಿಗಳು ಕೆಲವು ಸಾರಿ ಕಠಿಣರಾಗಿರ್ತಾರೆ. ನೀವು ಎಷ್ಟು ಸಮಾಧಾನದಿಂದ ಮಾತಾಡಿದ್ರು ನಿಮ್ಮವ್ರು ಏನಂತಿರ್ತಾರೆ ಹೇಳ್ರಿ, ಬೇಸ್ ನೋಡಿ ಬೇಡ, ನಿರಾಕರಿಸಿದಂತ ಮಾತುಗಳು. ಬಾಂಜಪ್ಪೆ ಅವರೇ,
చూసిన ಅಲ್ಲೇ చేసిన ಅಲ್ಲೇ ಆಯ್ತು ಹೇಳು ನೋಡೋಣ ಇದೆ. ಆದ್ರೆ ಪ್ರಾರ್ಥನೆ ಪೂರ್ವಕವಾಗಿ ನೀನು ಹೋಗುವುದಾದ್ರೆ ಖಂಡಿತವಾಗ್ಲೂ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಯೋಬನ ಪುಸ್ತಕ 42ನೇ ಅಧ್ಯಾಯ 16ನೇ ವಚನ. ಯೋಬು 42:16. ಆಮೇಲೆ ಯೋಬನು 140 ವರ್ಷ ಬಾಳಿ. ಎಷ್ಟು ವರ್ಷ ಬಾಳಿದಂತ? ಅಲೋ, ನನ್ನ ಕಡೆ ಗಮನ ಕೊಡ್ರಿ ನೀವೆಲ್ಲರೂ ಸ್ವಲ್ಪ ಹೊತ್ತು. ಎಷ್ಟು ವರ್ಷ ಬಾಳಿದ ಅಂತ ಹೇಳ್ರಿ? 140 ವರ್ಷ ಬಾಳಿಗೆ ಕಾರಣ ಏನು ಗೊತ್ತಾ? ಯೋಬನಿಗೆ ಎಷ್ಟು ಜನ ಮಕ್ಕಳು? 10 ಜನ. ಎಷ್ಟು ಜನ? 10 ಜನ. ನಾವು 10 ಜನ ಇದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಆಗ್ತದಾ? 10 ಜನ ಮೇಂಟೈನ್ ಮಾಡ್ಬೋದು, ಆದ್ರೆ ಎಲ್ಲರೂ ಸಮವಾಗಿ ನೋಡ್ಕೋಬೇಕಾಗಲ್ಲ ನಮ್ಮ ಕೈ. 140 ವರ್ಷ ಬಾಳ್ಬೇಕಂದ್ರೆ ಪ್ರಿಯ ಆತ್ಮೀಯರೇ ಗಮನಿಸ್ರಿ, ಎಲ್ಲರ ಹತ್ರ ಸಮಾಧಾನವಾಗಿದ್ದಾನಂತೆ ಯೋಬ. 10 ಮಂದಿ ಮಕ್ಕಳು, 10 ಮಂದಿಗೆ ಮೊಮ್ಮಕ್ಕಳು, ಮೊಮ್ಮಕ್ಕಳ ಮೊಮ್ಮಕ್ಕಳು. ಹಲ್ಲೆಲೂಯಾ. ನೋಡಿ ಓದ್ರಿ ಆ ವಾಕ್ಯ. ಆಮೇಲೆ ಯೋಬನು 140 ವರ್ಷ ಬಾಳಿ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಅಂತೂ ತನ್ನ ಸಂತಾನದ 4 ತಲೆಗಳನ್ನು ಕಂಡನು. ಎಷ್ಟು ತಲೆಗಳನ್ನು ಕಂಡಂತ ಹೇಳ್ರಿ? ಎಷ್ಟು ತಲೆಗಳನ್ನು ಕಂಡಂತ ಹೇಳ್ರಿ? ಯೋಬನಿಗಿರುವ ಗುಣ ಇರುವಂತ ಸಾತ್ವಿಕತ್ವ, ಎಲ್ಲರ ಹತ್ರ ಪ್ರೀತಿಯಿಂದಿರುವ ಒಂದು ಜೀವಿ ಯೋಬನು. ಎಲ್ಲಿ ಕೂಡ ಅಸಮಾಧಾನ ಪಟ್ಟಂತ ವ್ಯಕ್ತಿ ಅಲ್ಲ ಯೋಬ. ತನ್ನ ಬಡತನದಲ್ಲಿಯೂ ಸಿರಿತನದಲ್ಲಿಯೂ ಐಶ್ವರ್ಯದಲ್ಲಿಯೂ ಎಲ್ಲ ವಿಷಯದಲ್ಲಿ ಸಮವಾಗಿ ನಡೆದಂತ ಯೋಬ. 4 ತಲೆಗಳು ಕಳೆದು ಹೋಗಿರುವಂತ ಯೋಬನ ಜೀವಿತದಲ್ಲಿ ಒಬ್ಬರನ್ನ ರಿಜೆಕ್ಟ್ ಮಾಡಿಲ್ಲ. ಹಲ್ಲೆಲೂಯಾ. ಒಬ್ಬರನ್ನ ನಾವು 10 ಮಂದಿ ಮಕ್ಕಳಿದ್ರೆ 10 ಮಂದಿ ಮಕ್ಕಳು ನಮ್ ಅಷ್ಟೇ. ನಮ್ಮ ಮಿಸಸ್ ಇದಾರಲ್ಲ, ಅವರು 5 ಜನ 6 ಜನ ಅಕ್ಕ ತಂಗಿಯರು, 3 ಜನ ಗಂಡು ಮಕ್ಕಳು. ಅವ್ರ ತಾಯಿಗೆ ಒಂದು ಗುಣ ಇದೆ, 500 ರೂಪಾಯಿ ಕೊಟ್ರೆ ಈ ಹಳೆ ಒಳ್ಳೆನಪ್ಪ ಶಿವಣ್ಣ ಒಳ್ಳೆ. ನನ್ಗೇನು ಯಾರನ್ನ ಬಂದು ಇನ್ನೊಬ್ರು 1000 ರೂಪಾಯಿ ಕೊಟ್ಬಿಟ್ರೆ ಅವನು ಒಳ್ಳೆ. ನಾವು ಈಕೆ ಹೋಗಿ ಏನಾದ್ರು ಒಂದು 500,000 ಒಳ್ಳೆ ಹೇಳು ನನ್ನ ಮಗಳು. ಆಯಮ್ಮ ಏನಾದ್ರು ಇದು ಹೆಂಗೆ ಹೇಳ್ರಿ? ಲಂಚ. ಹಲ್ಲೆಲೂಯಾ. ನನ್ನ ಆತ್ಮೀಯರೇ, ದುಡ್ಡಿನಿಂದ ಸಿಗೋದಲ್ಲ ಬಂಧತ್ವ. ದುಡ್ಡು ಅದು ಕೊಂಡ್ಕೊಳ್ಳಿಕ್ಕೆ ಆಗಲ್ಲ. ಆಗ್ತದ? ಆಗ್ಬೋದ ಪ್ರಿಯರೇ? ನಾವು ಮೇಂಟೈನ್ ಮಾಡಕ್ಕೆ ಆಗಲ್ಲ 10 ಮಂದಿ. ಆದ್ರೆ ಯೋಬನು 4 ತಲೆಗಳ ಮಾರುವರೆಗೆ ಯಾರ ಹತ್ರ ಕೂಡ ಡಿಪ್ರೆಷನ್ಗೆ ಒಳಗಾಗಿಲ್ಲ ಅಂತ ಡಿಸ್ಕಷನ್ ಕೂಡ ಮಾಡಿಲ್ಲ. ಅಂಥವ್ರು ಇಂಥವ್ರು ಹಂಗೆ ಮಾಡ್ರಿ ಏನು ಡಿಸ್ಕಷನ್ ಮಾಡಿಲ್ಲ. ಅಸಮಾಧಾನದಿಂದ ಬದುಕಲಿಕ್ಕೆ ನೋಡಿ, ಎಷ್ಟು ದಿನ ಅಸಮಾಧಾನದಿಂದ ಬದುಕುತ್ತೋ ಅಷ್ಟು ದಿನ ನಮ್ಮ ಆಯಸ್ ಕಡಿಮೆ ಆಗ್ತದೆ. ಎಷ್ಟು ಸಮಾಧಾನವಾಗಿ ಬದುಕ್ತೀಯೋ ದೇವರಲ್ಲಿ ಅಷ್ಟು ನಿನ್ನ ಆಯಾಸ ವೃದ್ಧಿ ಆಗ್ತದೆ. ಯೋಬನು 4 ತಲೆಗಳು 140 ವರ್ಷ ಬದುಕಲಿಕ್ಕೆ ಕಾರಣ ಹೇಳಿದ್ರೆ, ಯೋಬನಿಗೆ 10 ಜನ ಮಕ್ಕಳು. 10 ಜನ ಮಕ್ಕಳಲ್ಲಿ ಮೊಮ್ಮಕ್ಕಳಾಗಿರಲ್ವ? ಮಕ್ಕಳು ಮೊಮ್ಮಕ್ಕಳು 4 ತಲೆಮಾರುಗಳು. ಯಾರನ್ನು ಭೇದ ಮಾಡಬಾರ್ದು, ಯಾರನ್ನು ರಿಜೆಕ್ಟ್ ಮಾಡಬಾರ್ದು, ಎಲ್ಲರನ್ನು ಸಮಾನವಾಗಿ ನೋಡ್ಬೇಕು. ಹೆಂಗ್ ಕೊಡ್ಬೇಕು ಹೇಳಿ? ಹಲ್ಲೆಲೂಯಾ. ಕೆಲವ್ರಿಗೆ ಇದೆಲ್ಲ ಸಾಧ್ಯನಾ? ಅವ್ರು ಹಂಗೆ ಮಾತಾಡಿದ್ದಾರೆ, ಇವ್ರು ಹಿಂಗೆ ಮಾತಾಡಿದ್ದಾರೆ, ಹಂಗ ಅಂತ. ನೀನು ಹಂಗೆ ಇದ್ರೆ ನಿನ್ನ ಪಾಪ ಕ್ಷಮಿಸಲ್ಪಡಲ್ಲ. ನಿನ್ನ ಪಾಪ ಏನಾಗಲ್ಲ ಹೇಳು? ಕಲ್ವಾರಿಯಲ್ಲಿ ಯೇಸು ಕ್ರಿಸ್ತನು ಸುರಿಸಿದ ರಕ್ತ ವ್ಯರ್ಥವಾಗಿರುತ್ತದೆ. ಯೇಸು ಕ್ರಿಸ್ತನು ಕ್ಷಮಿಸಿದ್ದಾನೆ. ತನ್ನ ವೈರಿಯನ್ನು ಕೂಡ ಕ್ಷಮಿಸಿದ್ದಾನೆ. ತನ್ನ ಹಿಡ್ಕೊಳ್ಳೋನು ಒಬ್ಬನಿದ್ದಾನೆ, ನನಗೆ ಶತ್ರು ಒಬ್ಬನಿದ್ದಾನೆ ಎಂಬುದಾಗಿ 12 ಮಂದಿಯಲ್ಲಿ 11 ಮಂದಿ ಅವನಿಗೆ ವಿರುದ್ಧವಾಗಿ ಹೇಳಿದ್ರೆ ಯೇಸು ಹೇಳ್ತದೆ, ನಾವು ನನಗೆ ಬೇಕೋ ಅವನು ನನ್ನ ರಾಜ್ಯದಲ್ಲಿ ಇರಬೇಕು. ಅವನು ಕೂಡ ನನಗೆ ಒಬ್ಬ ಪ್ರಿಯನೋ, ಅವನು ರಿಜೆಕ್ಟ್ ಮಾಡಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಆ ರೀತಿ ನಾವು ಜೀವನ ಮಾಡಿದ್ರೆ, ಅಷ್ಟು ಮಟ್ಟಿಗೆ ನಾವು ಹೋಗದೆ ಹೋದ್ರು, ಸ್ವಲ್ಪವಾದ ನಮ್ಮಲ್ಲಿ ದಯೆ, ಕರುಣೆ, ಕನಿಕರ ಇಲ್ಲದೆ ಹೋದ್ರೆ ನಾವು ದೇವ್ರ ಮಕ್ಕಳು ಆಗಲ್ಲ. ನಮ್ಮ ಪಾಪಗಳು ಕ್ಷಮಿಸಲ್ಪಡಲ್ಲ. ದೇವರ ವಾಕ್ಯ ಹೇಳ್ತದೆ, ನೀನು ಇತರರ ಪಾಪಗಳು ಕ್ಷಮಿಸಲ್ಪಡುವುದಾದ್ರೆ ಪರಲೋಕದಲ್ಲಿರುವ ನಿನ್ನ ದೇವರು, ಇತರರ ತಪ್ಪುಗಳು ನೀನು ಕ್ಷಮಿಸಲ್ಪಡುವುದಾದ್ರೆ ಪರಲೋಕದಲ್ಲಿರುವ ದೇವರು ನಿನ್ನ ತಪ್ಪುಗಳನ್ನು ಕ್ಷಮಿಸುವನು. ಎಲ್ಲಿದೆ ಮಾತು?
ನೀ ಈ ತರ ತಪ್ಪುಗಳನ್ನು ಕ್ಷಮಿಸದೆ ಹೋದ್ರೆ ಹೇಳ್ರಿ ಎಲ್ಲ ಈ ತರ ತಪ್ಪುಗಳನ್ನು ಕ್ಷಮಿಸದೆ ಹೋದ್ರೆ ಪರಲೋಕದಲ್ಲಿರುವ ದೇವರು ನಮ್ಮ ತಪ್ಪುಗಳನ್ನು ಏನ್ ಮಾಡಲ್ಲ. ಬೈಬಲ್ ಅಲ್ಲಿ ಮಾತಿದೆ, ಮತ್ತಾಯ ಬರೆದ ಸುವಾರ್ತೆ 6ನೇ ವಚನದಲ್ಲಿ ಈ ವಾಕ್ಯ ಇರಬೇಕು. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ನೆರವೇರಲಿ. ಪರಲೋಕದಲ್ಲಿ ನಿಮ್ಮ ಚಿತ್ತವು ನೆರವೇರಿದ ಹಾಗೆ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವು ಇವತ್ತು ದಯಪಾಲಿಸು. ಕೊನೆ ಮಾತು. ಈಗ ಈ ಮಾತು ಬರ್ತದೆ, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದ ಹಾಗೆ ನಮ್ಮ ತಪ್ಪುಗಳು ಪಾಪಗಳನ್ನು ಕ್ಷಮಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದ್ರೆ ಹೇಳ್ರಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದ್ರೆ ನಮ್ಮ ಪಾಪಗಳು ದೇವರು ಅಳಿಸಾಕ್ತಾನಂತ, ಲೆಕ್ಕದಲ್ಲೇ ಇರಲ್ಲ. ಇದು ಕಷ್ಟ ಈ ಲೋಕದಲ್ಲಿ. ಯಾಕಂದ್ರೆ ಭಯಂಕರವಾದ ನೋವು ಮಾಡಿರ್ತಾರೆ ಕೆಲವರು, ಬೆನ್ನಲ್ಲಿ ಚೂರಾಗಿರ್ತಾರೆ ಕೆಲವರು, ಅನೇಕ ವೇದನೆಗೆ ನಮ್ಮನ್ನು ಗುರಿ ಮಾಡಿರ್ತಾರೆ. ನಾವು ಇವತ್ತು ಏನೋ ನಾನು ಇಷ್ಟು ಕಷ್ಟಪಡ್ತದಂದ್ರೆ ಯಾರೋ ನಾನು ಸುಖವಾಗಿರ್ಬೇಕಾದಂತ ವ್ಯಕ್ತಿ, ನನ್ನ ಕಷ್ಟಕ್ಕೆ ನಾನು ಇಷ್ಟು ಕಷ್ಟಪಡ್ಲಿಕ್ಕೆ ಯಾರು ನನ್ನ ಹಿಂದೆ ಇದ್ದಾರೆ, ನಾನು ಕಷ್ಟ ಪಡಿಬೇಕು ಅಂತೇಳಿ ಕೆಲವರು ನನ್ನ ಕಷ್ಟಕ್ಕೆ ಗುರಿ ಮಾಡಿದ್ದಾರೆ. ಆದ್ರೆ ಅವ್ರನ್ನ ನಾನೇನ್ ಮಾಡ್ಬೇಕಂತ ನನ್ನ ಆತ್ಮೀಯರೇ, ನಾವು ಸ್ವಲ್ಪದ್ರಲ್ಲಿ ತಪ್ಪಿ ಹೋಗ್ತಾ ಇದ್ದೀವಿ. ಸ್ವಲ್ಪದ್ರಲ್ಲಿ ನಾವು ತಪ್ಪಿ ಹೋಗ್ತಾ ಇದೀವಿ. ದೊಡ್ಡ ದೊಡ್ಡ ಆಶೀರ್ವಾದಕ್ಕೆ ಕೈ ಹಾಕ್ತಾ ಇದೀವಿ, ದೊಡ್ಡ ದೊಡ್ಡ ಆಶೀರ್ವಾದಕ್ಕೆ ನಾವು ಹೋಗ್ತಾ ಇದೀವಿ. ಆದ್ರೆ ಇಲ್ಲಿ ನಮ್ಮ ಪಾಯಿಂಟ್ ಇದೆ, ಇದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕಂತ. ನಾವು ಏನ್ ಮಾಡ್ಬೇಕಂತ, ಇದನ್ನ ಸರಿ ಮಾಡ್ಕೊಂಡು ಹೋದ್ರೆ ನಮ್ಮ ಪಾಪಗಳು ಯಾವ ಲೆಕ್ಕಕ್ಕೆ ಇರಲ್ಲ. ದೇವರು ಅವೆಲ್ಲ ನಮ್ಮ ಹತ್ರ ನಾವು ಪ್ರಭಾ ನನಗೆ ಕ್ಷಮಿಸು, ನನ್ನ ಆಶೀರ್ವಾದ ಮಾಡಿ, ನನಗೆ ಮೇಲಾಗ್ಲಿ, ನನಗೆ ಅದಾಗ್ಲಿ ಇದಾಗ್ಲಿ ಅಂತ ಹೇಳಿದ್ರೆ ದೇವ್ರು ಹೇಳ್ತಾನ ನೀನ್ ಕಾಣಿಕೆ ತಂದಿದೀಯಲ್ಲ, ಆ ಕಾಣಿಕೆಲಿಟ್ಟು ನಿನ್ನ ವೈರ್ಯ ಹತ್ರ ಫಸ್ಟ್ ಒಂದಾಗಪ್ಪ, ಆಮೇಲೆ ಬಂದು ಕಾಣಿಕೆ ಯಾರ ಹತ್ರ ಒಂದಾಗುತ್ತೆ. ಏನ್ ಮಾಡ್ಬೇಕು, ಒಂದಾಗಿ ಬಂದು ಈ ಕಾಣಿಕೆ ಬಿಟ್ಟೋಗೋ. ಏಸು ಹೇಳ್ತಾ ಇದ್ದಾನೆ ಒಬ್ಬ ಶಿಷ್ಯನಿಗೆ, ಇಲ್ಲಿ ಬಿಟ್ಟೋಗಪ್ಪ ನಿನ್ ಕಾಣಿಕೆ, ಬಿಟ್ಟೋಗಿ ಅವನ ಹತ್ರ ಒಂದಾಗಿ ಬಂದು ನೀನ್ ಕಾಣಿಕೆ ಹಾಕ, ಅವಾಗ ನಿನ್ಗೆ ಆಶೀರ್ವಾದ. ಅಷ್ಟು ನಮ್ಗೆ ಮಾಡಕ್ಕಾಗಲ್ಲ. ಅವನ ಎದುರಿಗೆ ಹೋಗಿ ಸಾರಿ ಬ್ರದರ್, ಸಾರಿ ಸಿಸ್ಟರ್ ಅಂತ ಹೇಳಕ್ ಆಗಲ್ಲ ನಮ್ಗೆ. ನಾವೇನ್ ಹೇಳ್ಬೇಕು ಅಂತ ಪ್ರಭಾ, ಆ ವ್ಯಕ್ತಿಯನ್ನು ಕ್ಷಮಿಸ್ತಾ ಇದ್ದೀನಿ, ಏನ್ ಗೊತ್ತಿಲ್ಲ ಪ್ರಭಾ, ನೀನು ಆಶೀರ್ವಾದ ಮಾಡೋ ವ್ಯಕ್ತಿಗೆ. ಹಲ್ಲೆಲೂಯಾ, ಅವಾಗೆ ನಾವು ದೇವ್ರ ಮಕ್ಕಳಾಗದು. ಅಲ್ಲಿವರೆಗೆ ನಾವು ದೇವ್ರ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಚರ್ಚಿಗೆ ಬರ್ತಾ ಇದೀವಿ, ಕೆಲವು ವಿಷಯಗಳು ನಮಗೆ ಗೊತ್ತಿದ್ರು ಮಾಡ್ತಾ ಇಲ್ಲ. ಕೆಲವು ವಿಷಯಗಳು ಏನ್ ಮಾಡ್ತಾ ಇಲ್ಲ, ನಾವು ಗೊತ್ತಿದ್ರು ಮಾಡ್ತಾ ಇಲ್ಲ. ಗೊತ್ತಿದ್ರು ನಮ್ಮನ್ನು ನೋಡಿ ಸಹಿತ ನಗ್ತಾ ಇದ್ದಾನೆ. ಹೆಂಗ ನಗ್ತಾ ಇದ್ದಾನೆ ಪಾತ್ರ ಅಂತ ಕೇಳಿದ್ವಿ. ಉದಾಹರಣೆ ಹೇಳಿ, ಇವಾಗ ನಾವು ಹೆಂಗ್ ಬಂದಿವಿ ಚರ್ಚ್ಗೆ, ಹೆಂಗ್ ಬಂದಿವಿ, ಗಾಡಿ ತಗೊಂಡು ಬಂದಿದ್ವಿ. ಈ ಗಾಡಿ ಚರ್ಚೆಗೆ ತಂದು ನಿಲ್ಸಕ್ ಆಗಲ್ಲ, ಅಲ್ಲಿ ಗಾಡಿ ಬಿಟ್ಟು ಕಾಲಿನ ಏನು ಬಂದಿದ್ವಿ. ಈಗ ಹೋಗುವಾಗಲೂ ಕೂಡ ಗಾಡಿ ಎಲ್ಲ ಬಿಟ್ಟು ಕಾಲ್ ಮ್ಯಾಗೆತ್ತಿ ಕೈಯಿಂದ ನಡ್ಕೊಂತ ಹೋದ್ರೆ ಜನ ಏನಂತಾರೆ, ನಗ್ತಾರ ಇಲ್ಲ ನಮ್ಮನ್ನು ನೋಡಿ? ಇಲ್ಲ, ಇದು 1947ರಲ್ಲಿ ನಮಗೆ ಬಂದ ಸ್ವಾತಂತ್ರ್ಯ ನಾವು ಕೈಗಳಲ್ಲಿ ನೆರವೇರಿದಂತ ಗೌರ್ಮೆಂಟ್ ಹೇಳಿದಂತ ಯಾರು ಅಂತಾರೆ. ಈ ಹುಚ್ಚಿಡಿದಂಗೆ ಐತೆ ಅವರಿಗೆ. ಸೈತನ್ ಕೂಡ ಹಂಗೆ ಮಾಡ್ತಾ ಇದ್ದ ನಮ್ಮನ್ನು ನೋಡಿ. ನಾವೆಲ್ಲ ರೈಟ್ ಆಗಿದ್ದೀವಿ, ಯಾವುದರಲ್ಲಿ ಕಡಿಮೆ ಇಲ್ಲ. ಡ್ರೆಸ್ಸು, ತಲೆ ಕೂದಲಿಂದ ಮೊದಲು ಮಾಡಿ ಎಲ್ಲ ಏರ್ ಕೂಡ ಬಹಳ ಕಂಡೀಷನ್ ಇಟ್ಕೊಂಡಿದ್ದೀವಿ. ಆದರೆ ಕ್ರಿಯೆಯಲ್ಲಿ ನಮ್ಮ ಕಾರ್ಯ ಕಂಡು ಬರ್ತಾ ಇಲ್ಲ. ಅದಕ್ಕೆ ಸೈತನ್ ಹೇಳ್ತಾನೆ, ನೀನು ಕಳ್ಳು ಕ್ರೈಸ್ತವನು. ಯಾರ ತಪ್ಪು ಕ್ಷಮಿಸಿದೀನಿ ನೀನು? ಯಾರ ಬಗ್ಗೆ ಪ್ರಾರ್ಥನೆ ಮಾಡಿದ್ದೀನಿ ನೀನು? ಹಲ್ಲೆಲೂಯಾ. ಯಾರ ಬಗ್ಗೆ ಪ್ರಾರ್ಥನೆ ಮಾಡಿದೆ? ಯಾರ ಬಗ್ಗೆ ಪ್ರಾರ್ಥನೆ ಮಾಡಿ? ಯಾರು ಕ್ಷಮಿಸಿದ್ಯಾ? ಅನೇಕರು ನಾವು ಕ್ಷಮಿಸ್ತಾ ಇದ್ದೀವ. ಎಷ್ಟೋ ಪಾಪ ನಮ್ಮಲ್ಲಿದೆ, ಎಷ್ಟೋ ಪಾಪ ಇದೆ ನಮ್ಮಲ್ಲಿ. ಹಲ್ಲೆಲೂಯಾ. ಇಲ್ಲ ಅನ್ಬೇಡ್ರಿ, ಪಾಪ ಇದೆ ನಮ್ಮಲ್ಲಿ. ಆ ಪಾಪ ಹೋಗ್ಬೇಕಂದ್ರೆ ನಾವು ಮೊದಲು ದೇವರ ವಾಕ್ಯಕ್ಕೆ ಬದ್ಧರಾಗಬೇಕು. ಈ ಥರ ತಪ್ಪುಗಳು ಕ್ಷಮಿಸಿ ಬಿಸಾಕ್ಬೇಕು. ಅದನ್ನು ಯಾವತ್ತೂ ಮನಸ್ಸಿಗೆ ಕೊರಗಲೇಬಾರದು. ಕೊರಗಿದ್ರೆ ನಮಗೆ ನಷ್ಟ, ನಮಗೆ ಲಾಸ್.
ಹಲ್ಲೆಲೂಯಾ. ನಮಗೆ ಲಾಸ್ ನಷ್ಟದಲ್ಲೇ ಹೋಗ್ತೀವಿ ನಾವು. ಆಗ ಸೈತಾನ್ ಪ್ಲಾನ್ ಏನು? ನೀನು ಯಾವಾಗಲೂ ನಷ್ಟದಲ್ಲೇ ಇರಬೇಕು. ನೀನು ಯಾವಾಗಲೂ ನಷ್ಟದಲ್ಲೇ ಇರಬೇಕು. ಕೆಲವರು ಯಾವಾಗಲೂ ಯಾರೆಲ್ಲರನ್ನು ಬೈತಾನೇ ಇರ್ತಾರೆ. ಬೈಯೋದೇ ಅವ್ರ ಕೆಲಸ. ಕೋಪ ಇರ್ತದೆ, ಆದರೆ ಪ್ರಾರ್ಥನೆ ಸ್ವಲ್ಪ ಕ್ಷಮಿಸ್ಬೋದಲ್ಲ. ಹಲ್ಲೆಲೂಯಾ. ಒಂದು ಸಂಘದಲ್ಲಿ ಒಬ್ಬ ತಾಯಿ ಇದ್ಲಂತ. ಆಕೆ ಹೆಸರೇ ಜಗಳಮ್ಮ. ಹೆಸರೇನ? ಜಗಳಮ್ಮ. ಜಗಳದಲ್ಲಿ ಒಂದು ಹೆಜ್ಜೆ ಮುಂದೆ ಇದೆಯಮ್ಮ. ಯಾರು ಹೇಳಂಗಿಲ್ಲ. ಅಲ್ಲ, ನೀವು ದೇವ್ರು ನಂಬಿರಿ, ಸ್ವಲ್ಪ ತಗ್ಗಿಸ್ಕೋಬೇಕಾದ್ರೆ ಎಲ್ಲಾದ್ರೂ ತಗ್ಸ್ಕೊಂಡ್, ಜಗಳದಲ್ಲಿ ಮಾತ್ರ ತಗ್ಸ್ಕೊಂಬೇಕಿಲ್ಲ. ಹಂಗೆ ಸಾಗಿತು ಜೀವನ, ಬಹಳ ವರ್ಷ ಸಾಗಿತು. ಎಲ್ಲರಲ್ಲಿ ಅಲ್ಲಿ ಊರಲ್ಲಿ ಅಕ್ಕಪಕ್ಕದಲ್ಲಿ ಕೇಳಿದ್ರೆ ಐಎಮ್ ಹೆಂಗಪ್ಪ ಅಂದ್ರೆ, ಐಎಮ್ ನಮ್ದಾಗ ಒಂದು 2 ಸಾರಿ ಜಗಳ ಆಗಲ್ಲ ಸರ್. ಫಸ್ಟ್ ಟೈಮ್ ಒಂದು 2 ಸಾರಿ ಜಗಳ ಆಗಲ್ಲ. ಹಿಂದೂ ಮನೆ ಕೇಳಿದ್ರೆ ಅವರು ನಮ್ಮ ಹತ್ರ ಬಹಳ ಸಲ ಜಗಳ ಆಗಲ್ಲ. ಮಕ್ಕಳು ಕೇಳ ನಮ್ಮ ಹತ್ರ ಕೂಡ ಬಿಟ್ಟಿಲ್ಲ, ಎಲ್ಲರ ಹತ್ರ ಜಗಳ ಆಗಲ್ಲ. ಎಲ್ಲರ ಐಎಮ್ ಹೆಸರೇ ಜಗಳಮ್ಮ. ಜಗಳ ಇದ್ರೆ ಜಗಳ ಇಲ್ಲ. ಆ ಊರ ಜಗಳ ಸಿಗ್ಲಿದ್ರೆ ಮಗಳು ಒಂದು ಬೇರೆ ಊರಿಗೆ ಕೊಟ್ಟಿದ್ವು ಅಂತ. ಮಗಳ ಹತ್ರ ನಾವು ಹೋಗಿ ಜಗಳ ಆಡಿ ಬರ್ತಿಲ್ಲ ಅಂತ ಕೊಡ್ತೀವಿ. ಮಗಳೂರಿಗೆ ಹೋಗ್ತಿಲ್ಲ ಅಂತ. ಇಲ್ಲಿ ಈ ಊರಲ್ಲಿ ಜಗಳ ಸಿಗ್ಲಿಕ್ಕೆ ಮಗಳೂರಿಗೆ ಹೋಗಿ ಜಗಳ ಆಡಿ ಬರ್ತೀವಿ. ಆಕೆ ಸರ್ ಜಗಳಮ್ಮ. ಬಾಯಿ ಸಿಕ್ಕಂಗೆ ಬೈದು ಕೊನೆಗೆ ಒಂದ್ಸಲ ಸ್ಟ್ರೋಕ್ ಬಂತಂತ. ಸ್ಟ್ರೋಕ್, ಕೈ ಕಾಲು 2 ಬಿದ್ದು ಹೋಗ್ತು. ಆ ಪಾಸ್ಟ್ರೆ ಪರಲೋಕಕ್ಕೆ ಹೋಗ್ಬೇಕು, ಏನು ಮಾಡ್ಬೇಕು ನಾನು? ಪಾಸ್ಟರ್ ಕುಂದಿಸಿ ಸ್ವಲ್ಪ ಹೊತ್ತು ಭಾಳ ಒಳ್ಳೆ ವಾಕ್ಯ ಹೇಳಿ, ಒಳ್ಳೆ ವಾಕ್ಯ ಹೇಳಿದಾಗ ಅನ್ನೋದು 2 ತಾಸು ಆಯ್ತಂತ. ಅಂತ 3 ತಾಸು ಆಯ್ತು, 4 ತಾಸು. ಯಾಕಂದ್ರೆ ಪರಲೋಕಕ್ಕೆ ಹೋಗ್ಬೇಕಲ್ಲ. 5 ತಾಸು ಈತ ಯಾವಾಗ ಎದ್ದೋದಂತ ಪಾಸ್ಟಿಗೆ ಎದ್ದೋಗ್ತಾನೆ ಇಲ್ಲ. ಸೀಟ್ ಕಟ್ಟಿಕೊಂಡ್ಬಿಟ್ಟ. ಯಾವಾಗ 7 ಗಂಟೆ ಆಯ್ತು, ಹೋಗಿಲ್ಲ. ಪಾಸ್ಟಿಗೆ ಒಂದು ಥಿಂಕ್ ಬಂತು. ಏನು ಗೊತ್ತಾ? ಪರಲೋಕ ಗ್ಯಾರಂಟಿ ಹೋಗ್ಬೇಕು, ನಮ್ಮನೆ ಗ್ಯಾರಂಟಿ ಹೋಗ್ಲೇಬೇಕು. ಪಾಸ್ಟರ್ ಎಷ್ಟು ಜನರು ಬೈದಿದ್ದೀನಿ, ಭಾಳ ಜನರು ಬೈದ್ಬಿಟ್ಟಿದ್ದೀನಿ. ಹೌದಾ? ಮತ್ತು ಪರಲೋಕಕ್ಕೆ ಹೋಗಿ ಒಂದು ಕಾರ್ಯ ಹೇಳ್ತೀನಿ, ನಾನು ಅದಕ್ಕೆ ಮಾಡಿಬಿಟ್ರೆ ಪರಲೋಕ ಗ್ಯಾರಂಟಿ ಹೋಗ್ತೀನಿ. ಒಂದು 10 ರೂಪಾಯಿ ಶಾಶ್ವತ ತಗೊಂಬ ಅಂಗಡಿ ಅಂತ ಹೇಳಿದ್ವಿ. ಎಷ್ಟು? 10 ರೂಪಾಯಿ ಶಾಶ್ವತ ನೋಡಿದಿರಾ? ಹೆಂಗಿರ್ತಾವ ಶಾಶ್ವತ? ಹೋಗಿ ತಾಂಬಂದು ಕೊಟ್ಲಂತ. ಇವೆಲ್ಲ ಕೈ ಹಾಕೊಂಡು, ನೀನು ಯಾವ್ಯಾವ ಓಣಿಯಲ್ಲಿ ಜಗಳಾಡಿ ಆ ಓಣಿಗೆಲ್ಲ ಉಕ್ಕಿ ಬಂದ್ಬಿಡಮ್ಮ ಅಂತ ಹೇಳಿ ಫಾಸ್ಟ್ ಮಾಡ್ಬಿಡ್ಲಂತ ಈ ಕೆಲಸ. ಅತಿ ಬೇಗನೆ ಜಲ್ದಿ ಹೋಗಿ ಉಕ್ಕೊಂಡ್ಬಂದ್ಬಿಡ್ಲಂತ. ಉಕ್ಕಿ ಬಂದೆ ಫಾಸ್ಟ್ ಅಂತ ಮತ್ತೆ ಆಶ್ರಮ ಬಂದ್ಬಿಡ ಅಂತ ಹೇಳಿ. ಆಶ್ರಮ ಅಂದ್ರೆ ಪರಲೋಕ, ಆಶ್ರಮ ಹೋಲಿದ್ರೆ ನರಕ ಅಂತ ಹೇಳಿ ಫಾಸ್ಟ್ ಆಗ್ತದ. ಇಲ್ಲೇನು ಬಿದ್ದಾವ ಗೊತ್ತಿಲ್ಲ. ಅವು ಮೊದಲೇ ದುಂಡು ಕಾಲ, ಇಲ್ಲಿ ಬಿದ್ದರೆ ಕುಡಿತಾ ಹೋಗ್ಬಿಡ್ತಾವ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಸಮಯ ಇರುವಾಗಲೇ ಎಲ್ಲರ ಹತ್ರ ಸಮಾಧಾನವಾಗಿರ್ರಿ. ಸಮಯ ಕಳೆದೋದ್ಮೇಲೆ ನಾನು ಸಮಾಧಾನವಾಗಿರ್ತಂದ್ರೆ ಅದು ಆಗಲಾರದ ಕೆಲಸ. ಸೈತಾನ ನಿನ್ನ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಈಗ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅವೆಲ್ಲ ಶಾಶ್ವತ ಆಶ್ರಮ ಬರ್ಬೇಕು. ಆಗ್ತದ? ಹೆಂಗ್ ಗೊತ್ತಾಯ್ತು ನಾನು ಪರಲೋಕಕ್ಕೆ ಹೋಗ್ತೀನಿ ಅಂತ? ಜಗಳ ಗೊತ್ತಾಯ್ತು ಏನಂತ? ನಾವು ಪರಲೋಕಕ್ಕೆ ಹೋಗ್ತದಂತ. ಪ್ರಿಯಾತ್ಮೇರೆ, ನಮ್ಮ ಜೀವಿತ ಶೈಲಿ ಸ್ವಲ್ಪ ಅಷ್ಟೇ. ಸಮಾಧಾನವಾಗಿ ಒಬ್ಬ ವ್ಯಕ್ತಿ ಹತ್ರ ಸಮಾಧಾನ ಹುಡುಕ್ಬೇಕು ನಾವು. ಆ ವ್ಯಕ್ತಿ ಹೆಂಗ ನಿಲ್ತಿ ಕ್ರೈಸ್ತವ್ ನಾವು. ಆ ವ್ಯಕ್ತಿ ಹೆಂಗ್ ಮಾತಾಡಿದ್ರೆ ಸಮಾಧಾನಕ್ಕೆ ನಮ್ಮ ಹತ್ರ ಓಪನ್ ಮಾಡ್ಕೊಳ್ತಾರೆ. ಅವನು ಆ ವ್ಯಕ್ತಿ ಸ್ತ್ರೀ ಯಾರೇ ಆಗಿರಲಿ, ಆ ವ್ಯಕ್ತಿ ಹತ್ರ ಏನು ನೀವು ಬರ್ತದಂತ ಎಕ್ಸ್ಪೆಕ್ಟ್ ಮಾಡ್ಬೇಡ್ರಿ, ಬರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ್ರಿ. ನೀವು ಮೊದಲು ಸಮಾಧಾನವಾಗಿ ಬರ್ತನೆ ಮಾಡಿ, ಸಮಾಧಾನವಾಗಿ ಮಾತಾಡಿ, ಸಮಾಧಾನವಾಗುವಂತೆ ಕಾರ್ಯ ಮಾಡಿ. ಆಟೋಮೆಟಿಕ್ ಆಗಿ ಬರ್ತದೆ. ಏನು? ದೈವ ಪ್ರೇರಣೆ ಅಲ್ಲೇ ಬರೋದು. ಅಲ್ಲಿ ಅದು ಬಿಟ್ಟು ನಾವು ಆ ಪ್ರಭುವ ನಾವು ಕರೆದ್ರೆ ದೇವರು ಕೂಡ ಅಂತಿರ್ತಾನೆ ಅಷ್ಟೇ. ನಾವು ಪ್ರಭು ಅಂತಿರ್ತೀವಿ. ಒಂದ್ಸಲ ಅಂದ್ರೆ ಬಿಡೋರಲ್ಲ ನಾವು. ಬಿಡ್ತೀವ? ಸಣ್ಣ ಮುಗಿದ್ರು ಕೂಡ ಪ್ರಭು, ಕಾಲು ಹಿಡಿದ್ರು ಪ್ರಭು, ಎಲ್ಲೆಲ್ಲ ಜಗಳ ಆಡಿದ್ರು ಕೂಡ ಪ್ರಭು. ಅದಕ್ಕೆ ಪ್ರಭು ಏನ್ ಮಾಡ್ತಾನಂದ್ರೆ ಯಾವಾಗಲೂ ಬಾಯಿ ತರ್ಕೊಂಡು ಕೈ ಮೀರಿ ಅಂತಿರ್ತಾನೆ. ಇವ್ರು ಅಂದಂಗೆಲ್ಲ ಆ ಉತ್ತರ ಹೋಗ್ತಾ ಇರ್ಬೇಕು. ಆ ಮಟ್ಟದಲ್ಲಿ ಇದು ಪ್ರೇರಣೆ. ಅದು ಆಶೀರ್ವಾದದ ಕ್ರಿಯೆನೇ ಅಲ್ಲ. ಗಮನಿಸ್ತೀರಿ. ನೆಕ್ಸ್ಟ್ ವಾಕ್ಯ ಯೋಬನ ಪುಸ್ತಕದಲ್ಲಿ
ಆತನು ಹೇಳ್ತಾ ಇದ್ದ ನೋಡ್ರಿ 42 ವಾಕ್ಯ 16. ಮಕ್ಕಳು ಮೊಮ್ಮಕ್ಕಳು ಅಂತ ತನ್ನ ಸಂತಾನದ 4 ತಲೆಗಳನ್ನು ಕಂಡನು. ತರುವಾಯ ಯೋಬನು ಮುಪ್ಪಿನ ಮುದುಕನಾಗಿ ಗತಿಸಿದನು. ಹೆಂಗಾದಂತ ಆತನು? ಹಲ್ಲೆಲೂಯಾ. ಮುಪ್ಪಿನ ಮುದುಕನು. ಎಲ್ಲರೂ ಹೆಂಗಿದನಂತ ಆತನು? ಹಲ್ಲೆಲೂಯಾ. ಎಲ್ಲರೂ ಹೆಂಗಿದನ ಅಂತ ಹೇಳ್ರಿ? ಸಮಾಧಾನವಾಗಿ. ಅಕ್ಕಪಕ್ಕದಲ್ಲಿ ನೀವು ಹೆಂಗಿದ್ದೀರಿ? ನಿಮ್ಮ ಮಕ್ಕಳ ಹತ್ರ ಹೆಂಗಿದ್ದೀರಿ? ನಿಮ್ಮ ಮಕ್ಕಳ ಹತ್ರ ಹೆಂಗಿದ್ದೀರಿ? ಹಲ್ಲೆಲೂಯಾ. 5 ಮಂದಿ ಮಕ್ಕಳಿದ್ರೆ 5 ಮಂದಿ ಸಮವಾಗಿ ನೋಡ್ಬೇಕು. 5 ಮಂದಿಯನ್ನು ಸಮವಾಗಿ ನೋಡ್ಬೇಕು. ಇದು ದೇವ ಮಕ್ಕಳ ಸ್ವಭಾವ. ಹೆಚ್ಚು ಕಡಿಮೆ ಯಾರು ತಂದೆ ತಾಯಿ ಮಾಡೋ ಮಿಸ್ಟೇಕ್ ಏನು ಗೊತ್ತಾ? ಒಬ್ಬರು ಪ್ರೀತಿಸಿದ ಒಬ್ಬರನ್ನ ತಿರಸ್ಕಾರ ಮಾಡೋದು. ಹಲ್ಲೆಲೂಯಾ. ನೀವೇನು ನನ್ನ ಮಾತು ಕೇಳ್ತೀರಿ, ಇವಳು ನನ್ನ ಮಾತು ಕೇಳಲ್ಲ. ಅದಕ್ಕೆ ಇವಳಿಗೆ ಕಮ್ಮಿ, ಅವಳಿಗೆ ಹೆಚ್ಚು. ಅವ್ನಿಗೆ ಹೆಚ್ಚು, ಇವ್ನು ಕಮ್ಮಿ. ತಂದೆ ತಾಯಿ ಮಾಡೋದು ಮಿಸ್ಟೇಕ್. ನಮ್ಮ ಜಾನಸ್ರಿ ಕೇಳ್ತಾನೆ ಯಾವಾಗ, ಅಪ್ಪ ನನಗೊಂದು ಜಾಸ್ತಿ ನಮ್ಮ ಬೈಲ ಇರುತ್ತಮ್ಮ. ಎಲ್ಲರಿಗೂ ಒಂದೇ ತರ ಏನ 2 ಬಿಸ್ಕೆಟ್ ಪ್ಯಾಕೆಟ್ ತಗೊಂಡ್ಬಂದ ಅಂತಾನೆ. ತಂದ್ರೆ ಅವ್ರಿಗೆ 2, ನಿನಗೆ 2, ನಿನಗೆ ಅವ್ರಿಗೆ 2, ಎಲ್ಲರಿಗೂ 2. ಇಲ್ಲ ಅಂದ್ರೆ ಅಷ್ಟೇ. ಏನು ಹೆಚ್ಚುತ್ತಾರಲ್ಲ ಎಂದು ತಂದಿದ್ದು ನನಗೆ ನೆನಪೇ ಇಲ್ಲ. ಎಲ್ಲರಿಗೂ ಬೇಕದು. ಹಲ್ಲೆಲೂಯಾ. ಅವ್ರನ್ನ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಇವ್ರನ್ನ ಗೌರ್ಮೆಂಟ್ ಸ್ಕೂಲ್, ಅವ್ರನ್ನ ಪ್ರೈವೇಟ್ ಸ್ಕೂಲ್ ಅಂದ್ರೆ ಇವ್ರನ್ನ ಪ್ರೈವೇಟ್ ಸ್ಕೂಲ್. ಹೆಣ್ಮಕ್ಳು ಯಾಕೆ ಓದಿಸ್ಬೇಕು ಪ್ರೈವೇಟ್ ಸ್ಕೂಲ್ ಅಂದ್ರೆ? ಎಲ್ಲರೂ ಓದಿಸ್ಬೇಕಯ್ಯ, ಅದು ನಿನ್ ಧರ್ಮ. ಇಲ್ಲ ಎಲ್ಲರೂ ಮನೆಗೆ ಇಟ್ಕೊಂಡು ಮೂಕರ ಮಾಡಿಬಿಡು, ಕುಡ್ರು ಮಾಡ್ಬಿಡು. ಅಷ್ಟೇ ಅಲ್ಲ, ಸಮವಾಗಿ ನೋಡ್ಬೇಕು. ಎಲ್ಲರೂ ಸಮವಾಗಿ ನೋಡ್ಬೇಕು. ಅದು ಜೀವ ಅಲ್ವಾ? ಹೆಣ್ಮಕ್ಳು ಅಂದ್ರೆ ಜೀವ ಅಲ್ವಾ? ಅದು ಜೀವ ಅಲ್ವಾ? ಅವ್ರು ಉನ್ನತ ಓದಿ ವಿದ್ಯಾಭ್ಯಾಸವನ್ನು ಹೊಂದಿ ನಾಳೆ ಉನ್ನತ ಸ್ಥಿತಿಯಲ್ಲಿ ನೆನೆಸೋದು ಯಾರು? ನಮ್ಮನ್ನೇ. ಜಲ್ದಿ ನೆನಪು ಬರೋದು ಯಾರು? ಹೆಣ್ಮಕ್ಳಿಗೆ ತಂದೆ ತಾಯಿಗಳೇ. ಗಂಡ ಅಲ್ಲ. ಗಂಡ ಇರ್ತಾನೆ, ಗಂಡ ಹೃದಯದಲ್ಲಿ ಒಂದು ಭಾಗ. ಆದ್ರೆ ತಂದೆ ತಾಯಿಗಳು ಹೃದಯದ ಮಿಡಿತ. ಯಾವಾಗಲೂ ಜ್ಞಾಪಕದಲ್ಲಿ ಒಳ್ಳೇದು ಮಾಡಿರೋರು ಎಲ್ಲ ಯಾವಾಗಲೂ ಹಂಚ್ಕೊಳ್ತಾ ಇರ್ತಾರೆ. ನಿಮ್ಮ ಮಕ್ಕಳು ನೀವು ಆಶಿಸ್ಬೇಕು, ನಮ್ಮ ಮಕ್ಕಳು ಎಲ್ಲರೂ ಉನ್ನತವಾಗಿ ಇರಬೇಕು, ಉನ್ನತವಾದ ವಿದ್ಯಾಭ್ಯಾಸ ಕಲಿಬೇಕು, ಉನ್ನತವಾದ ಸ್ಥಾನದಲ್ಲೇ ಇರಬೇಕು, ಉನ್ನತವಾಗಿ ಅವ್ರು ಇರ್ಬೇಕು. ನಾನಿಗಿದ್ದೀನಿ, ಅವ್ರಿಗೆ ಇರಬಾರ್ದು, ಟಾಪರ್ ಅಲ್ಲಿ ಇರ್ಬೇಕು. ಹಲ್ಲೆಲೂಯಾ. ಆ ಕಾನ್ಸೆಪ್ಟ್ ನಿನ್ಗಿದ್ರೆ ನೀನು ಪ್ರಯಾಸ ಪಡ್ತೀವೆಲ್ಲ ಈ ಲೋಕ ನೋಡಲ್ಲ. ಸಮಾಧಾನವಾಗಿರ್ತಿ, ಯಾರನ್ನು ಕೀಳಾಗಿ ನೋಡಲ್ಲ. ಆತ್ಮೀಯ ಸಹೋದರಿ ಸಹೋದರ, 4 ತಲೆಗಳು ಕಳೆದಿದ್ದಾವೆ ಯೋಬನಿಗೆ. ಯೋಬನ ಎಷ್ಟು ದೊಡ್ಡ ಶ್ರೀಮಂತ ಗೊತ್ತಾ? ಬೈಬಲಲ್ಲಿ ಎಷ್ಟು ದೊಡ್ಡ ಶ್ರೀಮಂತ ಹೇಳ್ರಿ ಯೋಬನು? ಮೂಡಾಣ ದೇಶದಲ್ಲಿ ಅವನಷ್ಟು ಶ್ರೀಮಂತನೇ ಇರಲಿಲ್ಲ ಅಂತ. ಒಪೇರ್ ದೇಶದ ಬಂಗಾರವನ್ನಲ್ಲಿತ್ತಂತ, ಅವಿಲ್ ದೇಶದ ಬಂಗಾರವನ್ನಲ್ಲಿತ್ತಂತ. ಅಷ್ಟು ಶ್ರೀಮಂತ. ಆದ್ರೆ ಆ ಶ್ರೀಮಂತನಾದಾಗಲೂ ಗರ್ವ ಪಡೆಯದೆ ಎಲ್ಲರೂ ಸಮವಾಗಿ ನೋಡಿದ್ದಾನೆ. ಹಲ್ಲೆಲೂಯಾ. ಯಾಕೋ ದೇವರು ನಮ್ಮ ಹತ್ರ ಮಾತನಾಡ್ತಾ ಇದ್ದಾನೆ. ಒಂದು ವೇಳೆ ನಾವು ಅಂತವ್ರು ಇಲ್ಲಿ ಇದೀವೇನೋ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ನೆಕ್ಸ್ಟ್ ವಾಕ್ಯ, ಆದಿಕಾಂಡ 125ನೇ ಕೀರ್ತನೆ 5ನೇ ವಚನ. 125ನೇ ಕೀರ್ತನೆ 5ನೇ ವಚನ. ಎಲ್ಲರೂ ಒಂದ್ಸಲ ಹೇಳುತ್ತೆ ಹೇಳುವ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. 125ನೇ ಕೀರ್ತನೆ 5ನೇ ವಚನ. ಯೆಹೋವನು ಡೊಂಕು ಹಿಡಿದವರನ್ನು ಪಾತಕಿಗಳ ಗತಿಗೆ ಒಗ ಮಾಡಲಿ. ಯೆಹೋವನು ಡೊಂಕುದಾರಿ ಹಿಡಿದವರನ್ನು ಪಾತಕಿಗಳ ಗತಿಗೆ ಹೋಗ ಮಾಡಲಿ. ಇಸ್ರಾಯೇಲರಿಗೆ ಶುಭ ಉಂಟಾಗಲಿ. ಇಸ್ರಾಯೇಲ್ ಯಾರಿಗೆ ಶುಭ? ಹಲೋ, ಮತ್ತೆ ನಾನು ರಿಪೀಟ್ ಹೋಗ್ತಾ ಇದ್ದೀನಿ, ಗಮನಿಸಿ. ಈ ಕಡೆ ನೋಡ್ರಿ. ಇಸ್ರಾಯೇಲರಿಗೆ ಈಗ ಯಾಕೋಬನು ಬಂದ ಕೂಡಲೇ ಅವರ ಅಣ್ಣನ ಹತ್ರ ಒಪ್ಪಂದ ಮಾಡಿಕೊಂಡ. ದೇವರಿಗೆ ಗೊತ್ತಾಯ್ತು ಇವನು ಸಮಾಧಾನ ಪ್ರಿಯನೆಂಬುದಾಗಿ. ಆ ನದಿ ಹತ್ರ ಯಾಕೋಬನಿಗೆ ದೇವರು ಹೇಳ್ತಾ ಇದ್ದಾರೆ, ಇಂದಿನಿಂದ ನೀನು ಇಂದಿನಿಂದ ನೀನು ಏನೋ ಇಂದಿನಿಂದ ನೀನು ಯಾಕೋಬನಲ್ಲ. ಯಾಕೋಬನ ಅದರ ಹೆಸರು ಅರ್ಥ ಏನು ಗೊತ್ತಾ? ಮೋಸಗಾರನು. ಯಾಕೋಬನ್ ಅಂದ್ರೆ ಏನು? ಆದ್ರೆ ದೇವರು ಅದನ್ನು ಚೇಂಜ್ ಮಾಡ್ತಾ ಇದ್ದಾನೆ. ಇವತ್ತಿನಿಂದ ನೀನು ಇಸ್ರಾಯೇಲ್. ಇಸ್ರಾಯೇಲ್ ಅಂದ್ರೆ ಏನ್ ಹೇಳ್ರಿ? ಇಸ್ರಾಯೇಲ್ ಅಂದ್ರೆ ಅಲ್ಲಿ ಮೇಲೆ ವಚನ, ಅಲ್ಲಿ ಆದಿಕಾಂಡದಲ್ಲಿ ಅಂತ ಬರೆಯಲ್ಪಟ್ಟಿದೆ. ಇಸ್ರಾಯೇಲ್ ಅಂದ್ರೆ ದೇವರಿಗೆ ಸಂಬಂಧಪಟ್ಟ ವ್ಯಕ್ತಿ ಅಂತ. ದೇವರಿಗೆ ಈಗ ಇಸ್ರಾಯೇಲ್ ಯಾರಿಗೆ ಶುಭವಾಗಲಿ ಅಂತ ಹೇಳ್ತಾರೆ ದೇವರು? ಇಸ್ರಾಯೇಲರಿಗೆ.
ಈ ಇಸ್ರಾಯೇಲಲ್ಲಿ ಪ್ರಧಾನರು ಯಾರು ಹೇಳ್ರಿ? ಯಾಕೋಬನೇ. ಹಲೋ, ಯಾಕೋಬನೇ. ಯಾಕೋಬನ ಹೆಸರೇ ಇಸ್ರಾಯೇಲ್ ಅಂತ ದೇವರು ಇಟ್ಟಿರೋದು. ಎಲ್ಲಿ ನೋಡಿದ್ರು ಯಾಕೋಬನ ಹೆಸರು ಉನ್ನತವಾಗಿ ದೇವರು ಇಟ್ಟಿದ್ದಾರೆ. ಇಸ್ರಾಯೇಲಿಗೆ ಶುಭವಾಗಲಿ. ಇಸ್ರಾಯೇಲ್ ಅಂದ್ರೆ ಎಲ್ಲಿಂದ ಬಂತಂದ್ರೆ ಯಾಕೋಬನಿಂದನೇ ಪ್ರಾರಂಭವಾಗಿದೆ. ಶುಭವಾಗಲಿ. ಹಲ್ಲೆಲೂಯಾ. ಓದಪ್ಪ ವಾಕ್ಯ. ಯೆಹೋವನೇ, ಯೆಹೋವನು ಡೊಂಕು ದಾರಿ ಇಲ್ಲದವರನ್ನು ಪಾತಕಿಗಳ ಗತಿಗೆ ಹೋಗ ಮಾಡಲಿ. ಇಸ್ರಾಯೇಲರಿಗೆ ಶುಭ ಉಂಟಾಗಲಿ. ನೆಕ್ಸ್ಟ್ ಇಲ್ವಾ ಇನ್ನ? ಓಕೆ, ಅದಕ್ಕೆ ಕೇಳಿದೆ ನಾನು. ಆದಿಕಾಂಡ 33:20. ಯೋಬ 8:20-21 ಕೊನೆಯದಾದ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿಕ್ಕೆ ಆತ್ಮೀಯರೇ. ಹೋದ್ರಿ ಆದಿಕಾಂಡ 33:20. ಅಲ್ಲಿ ಯಾಕೋಬನು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಹೆಲೋಲ್ ಇಸ್ರಾಯೇಲ್ ಎಂದು ಹೆಸರಿಟ್ಟನು. ಎಲೋಯ್ ಅಂದ್ರೆ ಏನು? ಎಲೋಯಿ ಅಂದ್ರೆ ಏನು ಹೇಳಿ? ಅದಕ್ಕೆ ಆನ್ಸರ್ ಅಲ್ಲೇ ಬರ್ತಿದೆ ಬೈಬಲ್ ಅಲ್ಲಿ. ಎಲೋಯಿ ಅಂದ್ರೆ ಏನು? ದೇವರೇ ಇಸ್ರಾಯೇಲಿನ ದೇವರು. ದೇವರೇ ಇಸ್ರಾಯೇಲಿನ ದೇವರು. ಎಲೋಹಿ. ಹಲ್ಲೆಲೂಯಾ. ಎಲ್ಲ ಹೇಳ್ರಿ ಒಂದ್ಸಲ. ಎಲೋಹಿ, ಎಲೋಹಿ. ಏನ್ ಕಟ್ಟಿದ್ನದು ಯಾಕೋಬನು? ಯಾಕೆ ಕಟ್ಟಿಸ್ತಾ ಹೇಳ್ರಿ? ಅಬ್ರಾಹ್ಮನ ಏನು ಆಶೀರ್ವಾದ ಹೊಂದಿದಾನೋ ಯಾಕೋಬನು ಕೂಡ ಸೇಮ್. ಅಲ್ಲೋ, ನನ್ನ ಕಡೆ ನೋಡಿ. ಯಾಕೋಬನು ಕೂಡ ಸೇಮ್. ಅಬ್ರಾಹ್ಮನ ಏನು ಯಜ್ಞವೇದಿ ಕಟ್ಟಿಸಿನೋ ಯಾಕೋಬನು ಕೂಡ ಸೇಮ್. ಇವರು ಕಟ್ಟುವುದರಲ್ಲಿ ಬಿಜಿ ಆಗಿದ್ದಾರೆ. ಅಂದ್ರೆ ಕಡಿಮೆ ಇಲ್ಲ. ಕಟ್ಟಿದನಂತೈತೆ, ಕಟ್ಟಿಸಿದನಂತೈತೆ. ಹೋದ್ರಿ ಅಲ್ಲಿ ಯಾಕೋಬನು ಯಜ್ಞವೇದಿಯನ್ನು ಕಟ್ಟಿಸಿ ಏನ್ ಕಟ್ಟಿದ್ದನ ಕಟ್ಟಿಸಿದನಂತೈತೆ. ಇವನಿಲ್ಲ, ಕಟ್ಟಿಸೋದ್ರಲ್ಲಿ ಬಿಜಿ ಆಗಿದ್ದಾರೆ. ಅಷ್ಟು ಶ್ರೀಮಂತ ನೀವು. ಪ್ರಿಯ ಆತ್ಮೀಯ ಸಹೋದರ, ಎಲೋಹಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಎಲೋಹಿ ದೇವರು ನಮ್ಮನ್ನು ಕ್ಷಮಿಸುವಂತೆ ಮಾಡಲಿ. ಇಸ್ರಾಯೇಲರ ದೇವರು ನಮ್ಮನ್ನು ಕಾಪಾಡಲಿ. ಕೀರ್ತನೆಯಲ್ಲಿ ಒಂದು ಮಾತಿದೆ, ಇಸ್ರಾಯೇಲರನ್ನು ಕಾಪಾಡುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದೇ ಇಲ್ಲ. ನಿನ್ನನ್ನು ಕಾಪಾಡುವ ದೇವರು ಸದಾ ನಿನ್ನನ್ನು ಕಾಪಾಡಲಿಕ್ಕೆ ಶಕ್ತನು. ಯೋಗನ ಪುಸ್ತಕ 8ನೇ ಅಧ್ಯಾಯ 20-21 ಕೊನೆಯದಾಗಿ ನಾವೆಲ್ಲರೂ ಈ ವಾಕ್ಯವನ್ನು, ಈ ಸಂದೇಶವನ್ನು ಮುಕ್ತಾಯ ಮಾಡಿಕೊಳ್ಳಿ. ಈ ವಾಕ್ಯವನ್ನು ಯೋಗ 8ನೇ ಅಧ್ಯಾಯ 20-21. ಇಗೋ ದೇವರು ನಿರ್ದೋಷಿಯನ್ನು ತಳ್ಳಿ ಬಿಡುವುದಿಲ್ಲ. ಏನ್ ಮಾಡಲ್ಲ ನಿರ್ದೋಷಿಯನ್ನ. ಅಲೋ, ನೀನು ಈ ಲೋಕದಲ್ಲಿ ದೋಷ ಕಟ್ಕೊಂಡ್ರೆ ದೇವ್ರು ತಾಳ್ತಾನೇನೋ? ದೇವರನ್ನು ಯಥಾರ್ಥವಾಗಿ ಕ್ಷಮಿಸಿ ಕ್ಷಮಾದಿಂದ ಪ್ರಭಾ ಅವನು ಕ್ಷಮಿಸ್ತಾ ಇದ್ದೀನಿ ಎಂಬುದಾಗಿ ಕ್ಷಮಾಪಣೆಯಿಂದ ನೀನು ಸಾಗುವುದಾದ್ರೆ ನೀನು ನಿರ್ದೋಷಿ ಆಗಿರ್ತೀಯ. ನಿನ್ನನ್ನು ತಳ್ಳಿ ಬಿಡಲ್ಲ ದೇವರು, ಕೈ ಬಿಡಲ್ಲ. ಪರಿಸ್ಥಿತಿಗಳು ಭಯಂಕರವಾಗಿ ನಿನಗೆ ವಿರುದ್ಧವಾಗಿ ಭಯಂಕರವಾಗಿ ಬಿರುಗಾಳಿ ಬರ್ಬೋದು. ಭಯಂಕರವಾದಂತಹ ಸ್ಥಿತಿಗತಿಗಳು ಎಲ್ಲಿ ವೇಳೆ ಇಲ್ಲ, ನಿನಗೆ ಎಲ್ಲ ಕಡೆ ಬಂದಾಗಿರ್ಬೋದು, ಯಾವ ಕಡೆ ಮಾರ್ಗವಿಲ್ಲದೆ ಇರ್ಬೋದು. ದೇವರ ಮುಂದೆ ನಿರ್ದೋಷಿ ಆಗಿದ್ರೆ ದೇವರು ನಿನ್ನನ್ನು ಎದುರಿಸ್ತಾನಂತೆ. ನನ್ನ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವಾದಿ ದೇವರು, ಆತನು ಸರ್ವಶಕ್ತನು. ನೋಡಿ ಆ ವಾಕ್ಯ ಹೇಳ್ತದೆ, ಇಗೋ ದೇವರು ನಿರ್ದೋಷಿಯನ್ನು ತಳ್ಳಿ ಬಿಡುವುದಿಲ್ಲ, ಕೆಡುಕರನ್ನು ಕೈ ಹಿಡಿಯುವುದೇ ಇಲ್ಲ. ఇప్పుడు చెప్పండి, మనము ఎలా ఉండాలని దేవుడు కోరుతున్నాడు. ನಾವು ಡಿಸೈಡ್ ಆಗೋಣ, ಕೆಡುಕರಾಗಿರೋಣ, ನಿರ್ದೋಷಿಗಳಾಗಿರೋಣ. ಎಲ್ಲ ಹೇಳಿ ನೋಡ, ಎಲ್ಲ ಹೇಳಿ ನಿರ್ದೋಷಿಗಳಾಗಿ ಇರೋಣ. 21. ಆತನು ಇನ್ನು ಮೇಲೆ ನಿನ್ನ ಬಾಯನ್ನು ನಗೆಯಿಂದಲೂ ತುಟಿಗಳನ್ನು ಉತ್ಸಾಹದಿಂದಲೂ ತುಂಬಿಸುವನು. ನಿನ್ನ ಹಗೆಗಳನ್ನು ಅವಮಾನಗಳನ್ನು ಮುಚ್ಚುವುದು, ದುಷ್ಟರ ನಿವಾಸವು ನಿರ್ಮೂಲವಾಗುವುದು ಅಂದನು. ನೀನು ಅದರಲ್ಲಿ ಹೋಗ್ತೀಯಾ? ನೀನು ಹೋಗ್ತೀಯ ಅದರಲ್ಲಿ? ದುಷ್ಟರಲ್ಲಿ ನೀನು ಹೋಗ್ತೀಯಾ? ಸೇರ್ಬಾರ್ದು ಅಂತ ದೇವರು ಹೇಳ್ತಾ ಇದ್ದಾನೆ. ನಿನಗೆ ವಿರುದ್ಧವಾಗಿ ಎಷ್ಟೇ ದುಷ್ಟ ಇರ್ತಾರೆ, ನೀನು ಕೂಲಾಗಿ ಪ್ರಭಾ ನೀನೇ ನನಗೆ ಆತ, ನೀನೇ ನನಗೆ ಆತ. ಹಲ್ಲೆಲೂಯಾ. ನೀನೇ ನನಗೆ ಆಶ್ರಯ. ಈ ಭಾವನೆ, ಈ ಒಂದು ದೇವರ ಆಸೆಯಿಂದ ನಾವು ಹೋಗುವುದಾದ್ರೆ ಆಸೆಯುಳ್ಳ ಪ್ರಾಣವನ್ನು ದೇವರು ತೃಪ್ತಿಪಡಿಸ್ತಾನಂತ. ನಮ್ಗೆ ಯಾರಿಲ್ಲ,
ನಾವು ಅನ್ಕೊಳ್ಬೋದು ನಮ್ಗೆಲ್ಲ ಇರ್ತಂತ ಕೆಲವು ಸಂದರ್ಭಗಳಲ್ಲಿ ಪರಿಸ್ಥಿತಿ ಬಂದಾಗ ಎಲ್ಲ ನಿನ್ನ ಕೈ ಬಿಟ್ಬಿಡ್ತಾರೆ. ಅದು ಹೆಂಗ್ ಕೈ ಬಿಡ್ತಾರೆ ಅಂದ್ರೆ ನಿನ್ನ ಹಂಗೆ ಕೈ ಬಿಟ್ರೆ ಬೇಸ್ ಬರುತ್ತ್ಯಾ, ನಿನ್ನ ಮೇಲೆ ಕೆಟ್ಟದಾಗಿ ಕೈ ಬಿಟ್ಬಿಡ್ತಾರೆ. ಸುಳ್ಳು ಆರೋಪ ಹೊರಿಸಿ ಕೈ ಬಿಟ್ಬಿಡ್ತಾರ. ಅವ್ರಿಗೆ ಏನ್ ಮಾಡ್ಬೇಕು ಅರ್ಥ ಆಗಲ್ಲ. ದೇವರು ನಿನ್ನನ್ನು ಎಂದಿಗೂ ಕೈ ಬಿಡಲ್ಲ. ನಿರ್ದೋಷಿಗಳನ್ನ ಆತನ ಏನ್ ಮಾಡಲ್ಲ ಅಂತ ತಳ್ಳಿ ಬಿಡಲ್ಲ. ಈ ವಾಕ್ಯ ನಿಮ್ಮೆಲ್ಲರಲ್ಲಿ ಅಂತಿರಲಿ. ದೇವರೇ, ನನಗೆ ನಿರ್ದೋಷಿಯಾಗಿ ನಡೆಯುವ ಕೃಪೆ ನಾನು ಗ್ರಹಿಸುವುದಾಗಿ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ಸನ್ನಿಧಿಯಲ್ಲಿ ಪ್ರಭಾ ನಿಮ್ಮ ಪಾದಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಈ ದಿನ ನಮಗೆ ಒಳ್ಳೆ ವರ್ತಮಾನವನ್ನು ತಿಳಿಪಡಿಸಿದ್ದಕ್ಕಾಗಿ ಸ್ತೋತ್ರ. ಅಯ್ಯ ದೇವಾಯಿ, ಯೆಶಾವನು ಯಾಕೋಬನು ಸಮಾಧಾನಕ್ಕಾಗಿ ಆರೈಸ್ತಾ ಇದ್ದಾನೆ. ಯಾಕೋಬನು ತನ್ನ ಅಣ್ಣನೊಂದಿಗೆ ಒಪ್ಪಂದ ಮಾಡಿಕೊಳ್ತಾ ಇದ್ದಾನೆ. ಯಾವುದೇ ಗಲಿಬೆ ಇಲ್ಲದಂತೆ ಇಲ್ಲಿ ಬಂದಿರುವಂತಹ ಎಲ್ಲ ಮಕ್ಕಳು ಸಮಾಧಾನವಾಗಿ ಪರಸ್ಪರ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯಲ್ಲಿ ಅವರು ಸಂದರ್ಭ ಬಂದಾಗ ಅವ್ರನ್ನ ಯಾವ ರೀತಿ ರೀಚ್ ಆಗಬೇಕು, ಅವ್ರನ್ನ ಯಾವ ರೀತಿ ಅಪ್ಪಿಕೊಳ್ಬೇಕು, ಅವ್ರನ್ನ ಯಾವ ರೀತಿ ಮಾತನಾಡಬೇಕು ದೇವರೇ ಕಲಿಸ ಅಂತ ಹೃದಯ ಕೂಡ ಬದಲಾಯಿಸು. ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಯಾರಾದರೂ ಇರುವುದಾದ್ರೆ ನಾವು ಸಮಾಧಾನ ಪ್ರಿಯನೆಂಬುದಾಗಿ ಭಕ್ತ ನೀಡುವ ಹಾಗೆ ನಾನು ಮುಸ್ಕಿನವರಲ್ಲಿ ತಂಗಬೇಕಾಗಿ ಬಂತು. ಸಮಾಧಾನವನ್ನು ಹಾಗೆ ಮಾಡುವವರ ಸಂಗಡ ಇದ್ದು ಸಾಕಾಯಿತು ಎಂಬುದಾಗಿ ಭಕ್ತ ನೀಡಿದ ಹಾಗೆ ನಾವು ಸಮಾಧಾನ ಪ್ರಿಯರು ಪ್ರೇಮ ದೈವ ಮಕ್ಕಳಾದ ಇವರು ಸಮಾಧಾನವಾಗಿರಲಿಕ್ಕೆ ಸಹಾಯ ಮಾಡಿ ದೇವರೇ. ಈ ದಿನ ನಮ್ಮೊಂದಿಗೆ ಮಾತನಾಡಿ ಎಲೋಹಿ ದೇವರೇ, ಎಲೋಹಿ ನಿಮಗೆ ಸ್ತೋತ್ರ. ಇಸ್ರಾಯೇಲನ ದೇವರೇ ನಿಮಗೆ ಸ್ತೋತ್ರ. ಪರಿಶುದ್ಧನೇ ನಿನಗೆ ವಂದನೆ, ಸರ್ವಶಕ್ತನೇ ನಿನಗೆ ಸ್ತೋತ್ರಪ್ಪ ದೇವಾ. ಇಲ್ಲಿವರೆಗೂ ನಿಮ್ಮ ವಾಕ್ಯದೊಂದಿಗೆ ನಮ್ಮನ್ನು ಬಲಪಡಿಸಲಿಕ್ಕಾಗಿ ಸ್ತೋತ್ರ. ನಾವು ಇತರರನ್ನು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸುವ ದೇವರಪ್ಪ ನಿನಗೆ ವಂದನೆಯ. ಇಲ್ಲಿ ಬಂದಿರುವ ದೈವ ಮಕ್ಕಳಲ್ಲಿ ಯಾರಿಗಾದರೂ ವಿರೋಧತ್ವ ಇರುವುದಾದ್ರೆ ತಂದೆ ಅಣ್ಣ ತಮ್ಮಂದಿರು ಸಮಾಧಾನವಾಗಿ, ಅಕ್ಕ ತಂಗಿಯರು ಸಮಾಧಾನವಾಗಿ, ತಾಯಿ ತಂದೆ ಸಮಾಧಾನವಾಗಿ, ಗಂಡ ಹೆಂಡತಿ ಸಮಾಧಾನವಾಗಿ, ಮಕ್ಕಳು ತಂದೆ ತಾಯಿಗಳೆಲ್ಲರೂ ಯೇಸುವಿನ ನಾಮದಲ್ಲಿ ಸಮಾಧಾನದ ಆಶೀರ್ವಾದ ಹೊಂದಲಿ. ಪರಿಶುದ್ಧ ಆತ್ಮನೇ, ಇಲ್ಲಿ ಬಂದೆಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಬೋಧಿಸಿದ ನನ್ನನ್ನು ಇಲ್ಲಿವರೆಗೂ ಬೋಧಿಸಿದ ನಾನೆಲ್ಲಾದರೂ ತಪ್ಪು ಹೋಗಿದ ನನ್ನನ್ನು ಸರಿಪಡಿಸಪ್ಪ, ನನ್ನನ್ನು ಕೂಡ ಸರಿ ಮಾಡು ದೇವರೇ. ಹಾಲೆಲೂಯಾ ದೇವಾ, ನಿನಗೆ ವಂದನೆ. ಬಂದಿರುವ ಎಲ್ಲ ಮಕ್ಕಳಿಗೆ ಆಶೀರ್ವಾದವು, ಶುಭವು, ಕೃಪೆಯು, ಶಾಂತಿ, ಸಮಾಧಾನವು ದೊರಕಲಿ ಪ್ರಭಾ. ನೀನು ತನ್ನ ಆಶೀರ್ವಾದ ಮಾಡಾದ ನಿನ್ನ ಮಕ್ಕಳನ್ನು ಎಲ್ಲಿ ದೋಷವು ಕಟ್ಟಿಕೊಳ್ಳದಂತೆ, ಎಲ್ಲಿ ವೈರಿಗಳಾಗಿರದಂತೆ ನಿರ್ದೋಷವಾಗಿ ನಡೆಯಲಿಕ್ಕೆ ಸಹಾಯ ಮಾಡು. ನಿರ್ದೋಷಿಗಳನ್ನು ನಾನು ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಒಬ್ಬರ ಪುಸ್ತಕದಲ್ಲಿ ಹೇಳ್ತಾ ಇದೆ. ಈಗ ದೋಷಿಗಳನ್ನು ನಾನು ಸ್ವೀಕರಿಸಲ್ಲ ಎಂಬುದಾಗಿ ಇಲ್ಲಿ ಬಂದಿರುವ ಎಲ್ಲ ಸಹೋದರನ ಅಕ್ಕ ತಂಗಿ ಅಣ್ಣ ತಮ್ಮಂದರು ಎಲ್ಲರೂ ದೇವರು ನಿನ್ನ ದೈವ ಕೃಪೆಯಿಂದ ದೇವರಲ್ಲಿ ತುಂಬಿಸಿ ಕಾಪಾಡಿ. ನಿನ್ನ ದೈವ ಕೃಪೆ, ನಿನ್ನ ದೈವ ಪ್ರಸನ್ನತೆ ಇವರೆಲ್ಲರನ್ನು ಆವರಿಸಲಿ. ಹಾಗೆ ಸೇವೆಯನ್ನು ನನ್ನನ್ನು, ನನ್ನ ಮಕ್ಕಳು, ಕುಟುಂಬವನ್ನು ಆವರಿಸಲಿ, ಪ್ರಾಂಗಣವನ್ನು ಆವರಿಸಲಿ. ದೇವರೇ, ಪ್ರಯಾಸಪಟ್ಟು ಆಯಾ ಪ್ರಾಂತಗಳಿಂದ ನಿಮ್ಮ ವರ್ತಮಾನವನ್ನು ಕೇಳಲಿಕ್ಕೆ ಬಂದಂತಹ ಸಹೋದರರನ್ನು ಆಶೀರ್ವಾದ ಮಾಡು. ಬರಲಾರದವರು ಮುಂದಿನ ವಾರ ಬರಲಿಕ್ಕೆ ಸಹಾಯ ಮಾಡು. ದೇವರ ದಿನವನ್ನು ಹೊಲ ಮಾಡದೆ ನಿರಾಕರಿಸದೆ ನಿನ್ನ ಸನ್ನಿಧಿಯಲ್ಲಿ ಇರಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಕ್ಷಮಿಸಪ್ಪ ಮತ್ತೊಂದು ಸಾರಿ ಅವರನ್ನು. ಕರ್ತನೇ, ಇಲ್ಲಿ ಬಂದಿರುವೆಲ್ಲ ನನ್ನ ಸಹೋದರರನ್ನು, ನನ್ನ ಸಹೋದರಿಯರನ್ನು ಆಶೀರ್ವಾದ ಮಾಡಯ್ಯ. ಪರಿಶುದ್ಧಾತ್ಮನೇ ದೇವರೇ ಸ್ತೋತ್ರ. ನಿಮ್ಮ ಒಂದು ಪ್ರಸನ್ನತೆಯನ್ನು ದೇವರೇ ಸುತ್ತಲೂ ಆವರಿಸಿಕೊಳ್ಳಲಿ. ಮೋಸೆ ಇದ್ದ ಬೆಟ್ಟಕ್ಕೆ ಯಾವ ರೀತಿ ಪ್ರಭಾ ನಿನ್ನ ಪ್ರಸನ್ನತೆ ಆವರಿಸಿತೋ ಮಂಜಿನಂತೆ, ಇಸ್ರಾಯೇಲರು ನಡೆಯುವಾಗ ಮೇಘ ಸ್ತಂಭದೋಪಾದಿಯಲ್ಲಿ ಪ್ರಭಾ ದೇವರ ಕೃಪೆ ಅವರನ್ನು ಆವರಿಸಿತೋ, ಆ ರೀತಿ ನಿಮ್ಮ ಮಕ್ಕಳನ್ನು ನಮ್ಮನ್ನು ಆವರಿಸಿ ನಡೆಸಲಪ್ಪ. ಎಲ್ಲ ವೈದ್ಯ ಸಂಘಗಳ ವ್ಯಾಜ್ಯಗಳಿಂದ ಬಿಡುಗಡೆ ಮಾಡು. ಎಲ್ಲರ ಸಮಾಧಾನವಾಗಿ ಬದುಕಲಿಕ್ಕೆ ಕೃಪೆ ಮಾಡು. ದೇವಾ, ನಿನಗೆ ವಂದನೆ ಸ್ವಾಮಿ. ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೂ ನನ್ನ ಉಪಯೋಗ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದ ಆಸಕ್ತಿಯಿಂದ ಕುಂತು ಕೇಳಿದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡು. ಕೊಟ್ಟಿರುವ ಮಕ್ಕಳನ್ನು ಆಶೀರ್ವಾದ ಮಾಡು. ಎಲ್ಲರ ಸಮಾಧಾನ ಹೊಂದಲಿಕ್ಕೆ ಸಹಾಯ ಮಾಡು. ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರು, ಬಂಧು ಮಿತ್ರರು ಎಲ್ಲರೂ ಕ್ಷೇಮವಾಗಿರಲಿಕ್ಕೆ ಕೃಪೆ ಮಾಡಿ ಆಶೀರ್ವಾದ ಮಾಡು. ಪ್ರಾರ್ಥನೆ ಸ್ವಾಮಿ. ಈ ಒಂದು ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಮಠದಲ್ಲಿ ಸಹೋದರಿ ರೂಪ ಪ್ರಾರ್ಥನೆ ಮಾಡ್ತಾರೆ.